ಈಗ ನಾವು ಚಾಲೆಂಜ್ ಮಾಡ್ತೀವಿ, ತಮ್ಮ ಹಿಡಿದ ಮುಖಾಂತರ ಚಾಲೆಂಜ್ ಮಾಡ್ತೀನಿ. ನಿನಗೆ ತಾಕತ್ತಿತ್ತಂದ್ರೆ ನನ್ ಕುಮಾರ್ ನಾಲ್ಕು ಭುಜಂಗೆ ನೀನ್ ಅಡ್ಡ ನಿಂದ ಹಕ್ಕಿಕತ್ ಬರ್ಬಾದ್ ಮಾಡಿಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ವಂಶಸ್ಥಲ್ಲ, ದಲಿತನ ಕಾರ್ಯಕರ್ತ ಇಲ್ಲ ಸರ್, ದ್ವೇಷ ಅಲ್ವಾ? ಮತ್ತೆ ದ್ವೇಷ ಅಂತ ಯಾಕೆ ಸುಮ್ ನಮ್ಮಾಗ ಒಂದು ಇವತ್ತು ನೀವು ವಕೀಲರು ಕಾನೂನಾತ್ಮಕದಿಂದ ಯಾವ ರೀತಿ ಪಾಠ ಕಲಿಸಬಹುದು ಮಾಡ್ತೀನಿ, ಕಾನೂನಾತ್ಮಕ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ಕಾನೂನಾತ್ಮಕ ನಂದಕುಮಾರ್ ಅವ ನಾಲ್ಕು ಭುಜಂಗದ ಅಡ್ಡ ನಡೆಸ್ತದವ, ಆ ಅಡ್ಡ ಅಂಡ್ ಗ್ಯಾಂಗ್ ಶಿಕ್ಷುವಂತ ಕೆಲಸ ನಾ ಮಾಡ್ತೀನಿ. ಆ ಕರ್ಬಸಪ್ಪ ಬೆಂಗಳೂರಿನಾಗ ಕ್ರಿಪ್ಟೋ ಕರೆನ್ಸಿ ಹಿಡ್ಕೊಂಡು ಬೇರೆ ಬರ್ತಾರೆ, ಯಾವ ತರದಾಗಿರುತ್ತೆ ಪೂರ ಜನಗಳು ಧೋಕಾ ಮಾಡಿ ಓಡ್ ಬಂದನ. ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಕಮಿಷನ್ ಹಿಡ್ಕೊಂಡು ಎಲ್ಲರಿಗೂ ಪೂರ ಡೀಟೇಲ್ ಕೊಟ್ಟಿದ್ದೀವಿ. ಈ ರಾಜು ಕಪೂರ್ ಬಗ್ಗೆ ಹೇಳ್ಬೇಕಂದ್ರೆ ಸ್ಪೆಷಲಿ ಈ ತರ ರೌಡಿ ಶೀಟರ್, ನೋಟೆಡ್ ರೌಡಿ ಶೀಟರ್, ಆಕ್ಟಿವ್ ರೌಡಿ ಶೀಟರ್, ಬಂದೂಕ್ ಮಾರಾಟ ಸಿಗ್ಬಿದ್ದನವ, ಬಂದೂಕ್ ಸಿಗ್ಬಿದ್ದನವ, ಬೇರೆ ಬೇರೆ ಅಕ್ಕಿ ಮಾರಾಟ ಸಿಗ್ಬಿದ್ದನವ, ಎಲ್ಲಾರು ಸಿಗ್ಬಿದ್ದ. ನಮಗೆ ಆರೋಪ ಮಾಡ್ತೀವಿ ನೀವು, ನನಗೆ ಆರೋಪ ಮಾಡ್ತೀವಿ ನೀವು. ನಾನು ನೋಟೆಡ್ ಅಡ್ವೊಕೇಟ್ ಇದ್ದೀನಿ, ನಾನಲ್ಲಿ ಹಕ್ಕರದ ಕೆಲಸ ಮಾಡ್ತಿರ್ತೀನಿ. ಈಗ ನನ್ನ ಪ್ಲೇ ಮಾಡ್ತೀರಿ. ಯಳಸಂಗಿ ಅವರನ್ನ ಏನ್ ಹೆಸರಿದೆ ಈ ಭಾಗದಲ್ಲಿ, ಅದನ್ನ ಬಳಸ್ಕೊಂಡು ನಿಮ್ಮಲ್ಲಿರ್ತಕ್ಕಂತ ಕೆಲವರು ಈ ರೀತಿಯಾಗಿರ್ತಕ್ಕಂಥ ಪ್ರಕರಣಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸಲ್ವಾ? ಈ ಪ್ರಕರಣ ಇದ್ರೊಳಗೆ ಯಳಸಂಗಿ ಬ್ರ್ಯಾಂಡ್ ಇದೆಯಪ್ಪ, ಇವ್ರ ಹೆಸರು ಹೇಳಿದ್ರೆ ಆಟೋಮೆಟಿಕ್ ಯಾರು ಕಳ್ಸಿದ್ದಾರೆ ನಿಮ್ಗೆ? ಯಳಸಂಗಿ ಅವ್ರು ಕಳ್ಸಿದ್ದಾರೆ, ಹೇಮಂತ್ ಯಳಸಂಗಿ ಅವರು. ನಿಮ್ಗೆ ಅನ್ಸಲ್ವಾ? ನಿಮ್ಮ ಇದ್ರೊಳಗೆ ಈ ಪ್ರಕರಣ ಏನಾದ್ರು ನಮ್ಮ ತಪ್ಪು ಅನ್ಸಲ್ಕತ್ತದ ನಿಮ್ಗೆ? ನಾ ಕೇಳ್ತಿಲ್ಲ, ಅದೇ ಕೇಳ್ತೀನಿ. ಆರೋಪ ಮಾಡ್ತಿದ್ದಾರೆ, ಆರೋಪ ಮಾಡೋದು ಕೇಳ್ತೀನಿ. ಯಳಸಂಗಿ ಇಟ್ಟೆಲ್ಲ ಇನ್ಸಿಡೆಂಟ್ ಆಗದ್ ಮಗ ಇದ್ರೊಳಗೆ ಯಳಸಂಗಿ ಏನು ಕೈ ಅನ್ಸ್ಬಿಡುತ್ತೆ ನಿಮ್ಗ? ಯಾ ಹೆಣ್ಮಗಳು ಏನ್ ಇಟ್ಟೆಲ್ಲ ಡಾಕ್ಯುಮೆಂಟ್ಸ್ ಕೊಡೋದು ತಪ್ಪು ಅನ್ಸ್ಬಿಡುತ್ತೆ ನಿಮ್ಗ? ಮತ್ ನೀನು ನ್ಯಾಯ ದೊರಕಿಸ್ಕೊಡ್ಬೇಕಾಗಿದ್ದು ನ್ಯಾಯ ಪಂಚಾಯತ್ ವರ್ಗ ಬಂಧುತ್ವ ಬರ್ದಿರ್ತಾನೆ ನಿನಗ. ಯಾರಿಗೆ ಎದುರಿಸ್ಕೊಂಡು ಬಂದಿದ್ದೀನಿ? ಯೂನಿವರ್ಸಿಟಿ ಒಳಗ ಈ ಗೋರಖನಾಥ್ ಕ್ಲಾಸ್ ಮಾಡ್ರೆ ಅಣ್ಣಪ್ಪ PS ಅನ್ನ ದುರಂತ ಅನ್ನೋದು ಪೊಲೀಸ್ ಇಲಾಖೆ ನಡೆದ ದುರಂತದು. ಗುಂಡಾಗಳ ಜೊತೆ ಇವರೇನು ಎಂಜಿನ್ ಲಟ್ಟಿ ಕೆಲಸ ಮಾಡ್ಕತ್ತ ಪೊಲೀಸ್ ಇಲಾಖೆ ಕೆಲವು ಹರಾಮ್ಕೋರ್ ಪೊಲೀಸ್ಗಳು. ಇದು ದುರಂತ ಅಂತ ಹೇಳೋದು. ಆ ಭೂ ಮಾಫಿಯಾದ ಬಗ್ಗೆ ಬಾರ್ ಹೇಳ್ತಾ ಇದ್ದೀವಿ. ಹೌದು, ಇದು ಹಲವು ದಿನಗಳಿಂದ ದೊಡ್ಡ ಸಮಸ್ಯೆ ತಲೆನೋವಾಗಿದೆ. ನಮ್ಮ ಕಡೆಯಿಂದ ಕೂಡ ಸಾಕಷ್ಟು ಜನ ಬರ್ತಾರೆ, ತಗೊಂಡಿದ್ದೀವಿ ಸರ್, ಏನ್ ಮಾಡ್ಬೇಕು ಸರ್, ಇವ್ರು ತಗೊಂಡಿದ್ದಾರೆ ಸರ್. ಇದಕ್ಕೆ ನೇರ ಕಾರಣಕರ್ತರು ಯಾರಂತೀರಿ? ಅಧಿಕಾರಿಗಳು ನೇರ ಕಾರಣಕರ್ತರ ಅಥವಾ ಇವ್ರು ಭೂ ಮಾಫಿಯಾದವರು ಎಲ್ಲರನ್ನ ಒಳಗಡೆ ಹಾಕೊಂಡು ಕೆಲಸ ಮಾಡ್ತಾ ಇದಾರ? ಎಲ್ಲ ಅಧಿಕಾರಿಗಳು ಮಾತು ಹೇಳಕತ್ತಿ. ಎಕ್ಸಾಂಪಲ್ ಹೇಳ್ತದಿಲ್ಲ, ಇವತ್ತು ರಾಜ ಒಂದ್ ಕಾಲದಾಗ ಎಲ್ಲೋ ಲಾರಿ ಒಳಗೆ ಯಾಕಡೆ ತಿರುಗಾಡ ಮುಂಚೆ ಕೋಟ್ಯಾಂತರ ಕ್ರೋರ್ ಟುಗೆದರ್ ಪೈಸಾ ಮಾಡಿದೆ. ಎಲ್ಲಿ ಬಂತು? ದೊಡ್ಡ ಬಿಸಿನೆಸ್ ಮ್ಯಾನ ಇಲ್ಲಿ ಕರಿಗೆ ಖಾನ್ ಅಂತಾರೆ, ದೊಡ್ಡ ಫ್ಯಾಕ್ಟ್ರಿಗಳು ಇಂಡಸ್ಟ್ರಿ ಹಾಕಿದ್ ಕೊಟ್ಬಿಟ್ಟು ಆಸ್ತಿ ಮಾಡ್ಕೊಡ್ದ. ಎಲ್ಲಿಂದ ಬಂತು? ಎಲ್ಲಿ ಬೇಕಲ್ಲಿ ದಾಬಾಗ್ ತಕೊಂಡ್ಬಿಟ್ಟು, ಎಲ್ಲಿ ಬೇಕಲ್ಲಿ ವೈನ್ ಚಾಪು ತಗೊಂಡು, ಎಲ್ಲಿ ಬೇಕಲ್ಲಿ ಇದು ಮಾಡ್ಕೊಂಡು ಎಲ್ಲಿ ಬಂತು? ಎಲ್ಲ ಇದೇ ಗರೀಬ್ ಮಂದಿಗೆ ಗೋಡ್ ಮುರಿದು ಮಾಡ್ಕೊಂಡೇನಲ್ಲ. ನಿಮ್ಮ ವೈಯಕ್ತಿಕ ಘರ್ಷಣೆಗಳಿಂದ ಆದ್ರೂ ಕೂಡ ಅವರು ನೇರವಾಗಿ ನೀವು ನೋಡಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ಬೇರೆ ಬೇರೆ ಕಡೆ ನಿಮ್ಮ ಮೇಲೆ ನೇರವಾಗಿ ಆರೋಪ ಮಾಡ್ತಾರೆ. ಬೇರೆ ಬೇರೆಯವ್ರನ್ನ ತೆಗೆದುಕೊಂಡು ಏನಪ್ಪಾ ಅಂದ್ರೆ ಗುಂಡಾಗಿರಿ ಮಾಡ್ತಾ ಇದ್ದೀರಿ, ಭೂ ಮಾಫಿಯಾ ಮಾಡ್ತಾ ಇದ್ದೀರಿ, ಇರದೇ ಇರ್ತಕ್ಕಂಥ ಎಲ್ಲಾ ಪದಗಳನ್ನು ಕೂಡ ನಿಮ್ಮ ವಿರುದ್ಧ ಮಾಡ್ತಾರ. ಯಳಸಂಗಿ ಅವರು ಇದಕ್ಕೂ ಮುಂಚೆ ಸರ್ಕಾರ ಇತ್ತು, ಅವ್ರ ವಿರುದ್ಧ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ರು. ಈಗ ಯಾಕೋ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸೈಲೆಂಟ್ ಆಗಿದ್ದಾರೆ. ಮತ್ತೊಂದ್ ವೇಳೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವ್ರ ಮಾತು ಯಾಕೆ ಕೇಳ್ತಾ ಇಲ್ಲ? ಕಾಂಗ್ರೆಸ್ ಸರ್ಕಾರ ಭೂ ಮಾಫಿಯಾ ಆಗ್ಲಿಕ್ಕೆ ಕಾರಣ ಏನು? ಯಳಸಂಗಿ ಇದನ್ನ ನೇರವಾಗಿ ತಡೆಗಟ್ಟಬಹುದಲ್ವಾ? ಅವ್ರ ಧ್ವನಿ ಇಷ್ಟೊಂದು ಸ್ಟ್ರಾಂಗ್ ಇದೆ, ಆದ್ರೂ ಕೂಡ ಅವ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ? ಕೊನೆಯ ಪ್ರಶ್ನೆ ಸರ್, ಹನುಮಂತ್ ಯಳಸಂಗಿ ಅವ್ರು ಯಾಕೆ ಇಷ್ಟೊಂದು ಅಗ್ರೆಸಿವ್ ಅನ್ಯಾಯ ಅನ್ಸೋದು ಬಹಳ ತ್ರಾಸ ಆಗ್ತದೆ. ಅದು ಅವ್ರಿಗಾದ ಅನ್ಯಾಯ ನಾನು ಅದ್ರೊಳಗೆ ಇನ್ವಾಲ್ವ್ಮೆಂಟ್ ಆಗಿರ್ತೇನೆ. ಅವ್ರಿಗಾದನ್ನೇ ನನಗೆ ಅನ್ಯಾಯದಿಂದ ಹೊರಗೆ ಬರ್ಬೇಕು ಪ್ರಯತ್ನ ಮಾಡ್ತಿರ್ತೀನಿ. ಈಗ ಹೆಣ್ಮಕ್ಳು ಬಂದ್ರೆ 8 ದಿನ ತಿಲ್ಲಿತ್ತು. ಈಗ ನಾ ಯಾವ ಮುಖ ನಾವು ಊರಿಗೆ ಹೋಗ್ಬೇಕು ಸರ್, ಮಕ್ಕಳು ಎಕ್ಸಾಮ್ ಅಂತ ಹೇಳ್ತಾರೆ, ಮಕ್ಕಳು ಎಕ್ಸಾಮ್ ಸರ್ ಬಿಟ್ಟು ಬಂದಿದ್ದೀನಿ, ಆ ಮನುಷ್ಯ ಲಾ ಮಾಡ್ತಾನ, ಇವ್ರಿಗಂತೂ ನಮ್ದು ಇರ್ತಾರೆ, ಯಾರ ಹತ್ರ ಹೋಗ್ಬೇಕು ಸರ್ ಅಂತ ಹೇಳಿ. ಎಲ್ರಿಗೂ ನಮಸ್ಕಾರ, ನಾನು ಮಲ್ಲಿಕಾರ್ಜುನ್ ಪಗಡೆ. ಆತ್ಮೀಯ ವೀಕ್ಷಕರೇ, ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ದಲಿತ ಸೇನೆಯ ರಾಜ್ಯಾಧ್ಯಕ್ಷರು, ಖ್ಯಾತ ವಕೀಲರಾಗಿರ್ತಕ್ಕಂಥ ಹನುಮಂತ್ ಯಳಸಂಗಿ ಅವರು ಇದ್ದಾರೆ ನಮ್ಮ ಜೊತೆಗೆ. ಸಾಕಷ್ಟು ವಿಚಾರಗಳು ಇವತ್ತು ಅವರು ಮನಸ್ಸು ಬಿಚ್ಚಿ ಮಾತಾಡ್ತಾರೆ. ಮೊದಲಾಗಿ ಅವರು ಈ ಕಾರ್ಯಕ್ರಮಕ್ಕೆ ಬ್ರಹ್ಮಣ ಸರ್, ನಮಸ್ಕಾರ, ಹೇಗಿದ್ದೀರಿ? ಫೈನ್, ಚೆನ್ನಾಗಿದ್ದೀವಿ. ಕಲ್ಯಾಣ ಕರ್ನಾಟಕ ಭಾಗ ಅಂದ ಕೂಡ್ಲೇನೆ ಹೋರಾಟ ಹೆಂಗ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿರ್ತಕ್ಕಂಥವ್ರು ನೀವೇ ಅನ್ಸುತ್ತೆ ನನಗೆ. ಯಾಕಂದ್ರೆ ಹೋರಾಟ ಹೇಗಿರುತ್ತೆ? ಜೈ ಹೊಡೆಯೋದು, ಮನೆಗೆ ಹೋಗೋದಿರುತ್ತೆ. ಆದ್ರೆ ಸರ್ಕಾರಕ್ಕೆ, ಸ್ಥಳೀಯ ಆಡಳಿತಕ್ಕೆ ಬಿಸಿ ಮುಟ್ಟಿಸಿರ್ತಕ್ಕಂಥ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಹನುಮಂತ್ ಯಳಸಂಗಿ ಅವರು ಅಂತ ಹೇಳ್ತಾರೆ. ಆದ್ರೆ ಇತ್ತೀಚೆಗೆ 2-3 ದಿನಗಳಿಂದ ಆರೋಪ ಪ್ರತ್ಯಾರೋಪ ಕೇಳಿ ಬರ್ತಾ ಇದೆ. ಒಂದು ಪ್ರಕರಣ ಕೂಡ ಬೆಳಕಿಗೆ ಬಂದಿದೆ, ನಿಮ್ ಗಮನಕ್ಕೂ ಕೂಡ ಇದ್ದಿರಬಹುದು. ಆ ಪ್ರಕರಣದ ಬಗ್ಗೆ ಏನ್ ಹೇಳ್ತೀವಿ ಸರ್? ಈ ಗುಲ್ಬರ್ಗದೊಳಗ ಅನೇಕ ಇನ್ಸಿಡೆಂಟ್ಗಳು ಆಗ್ಲಿಕ್ಕತ್ತದ. ಇಲ್ಲಿ ಮಾಫಿಯಾಗಳು ಅಂತ ಹೇಳಿ ಬಹಳ ದೊಡ್ಡ ಪ್ರಮಾಣದಾಗ ಕೆಲಸ ಮಾಡ್ಲಿಕ್ಕತ್ತಿದೆ. ಲ್ಯಾಂಡ್ ಮಾಫಿಯಾ, ಶಾಂಡ್ ಮಾಫಿಯಾ, ಬಡ್ಡಿ ಮಾಫಿಯಾ, ಗುಟ್ಕಾ ಮಾಫಿಯಾ, ಈ ತರ ಅನೇಕ ಕ್ರಿಮಿನಲ್ ಆಕ್ಟಿವಿಟಿ ಇದ್ದಂತ ಘಟನೆಗಳು ಗುಲ್ಬರ್ಗ ನಗರದೊಳಗ ನಿರಂತರವಾಗಿ ನಡಲಿಕ್ಕತ್ತದ. ನಾವುಗಳು ಇದ್ರ ವಿರುದ್ಧ ನಮ್ದು ಸಾಮಾಜಿಕ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋದ್ರ ಜೊತೆಗೆ ಇದೇನು ಆಕ್ಟಿವಿಟಿ ಮಾಫಿಯಾಗಳ ವಿರುದ್ಧ ಕೆಲಸ ಮಾಡ್ಲಿಕ್ಕತ್ತದು. ಮತ್ತು ಅದನ್ನು ಯಾವ ತರದ ಸರ್ಕಾರದ ಗಮನಕ್ಕೆ ತಂದು
ಆ ಗುಂಡಾ ಪಡೆಗೆ ಮಟ್ಟ ಹಾಕುವಂತ ಕೆಲಸ ಏನ್ ಮಾಡ್ಬೇಕು ನಾವು ಮಾಡ್ಕೊತ ಬಂದಿದ್ದೀವಿ. ಇದೇ ಮಾಫಿಯಾ ಟೀಮ್ ಈಗ ಏನು ಈಗೇನು ಹೊಸದಾಗ ಕಾಂಗ್ರೆಸ್ ಸರ್ಕಾರ ಬಂತು, ಈ ಹೊಸ ಕಾಂಗ್ರೆಸ್ ಸರ್ಕಾರ ಬಂದಾಗ ಏನಾದ್ರು ಸ್ವಲ್ಪ ಕಡಿಮೆ ಆಗ್ತದೆ ಅನ್ನೋದು ನಮ್ಗಿತ್ತು, ಭರವಸೆ ಇತ್ತು. ಕಾಂಗ್ರೆಸ್ ಸರ್ಕಾರದಾಗ ಏನು ಟೀಮ್ ಹಿಂದಿನ ಸರ್ಕಾರದ ಏನು ಆಕ್ಟಿವಿಟಿ ಇತ್ತು ಅದು ಈಗ ಕಂಟಿನ್ಯೂಸ್ ಆಗಿ ಬರ್ಲಿಕ್ಕತ್ತದು. ಇದು ನಮ್ಮೆಲ್ಲರಿಗೆ ಚಿಂತಾಜನಕವಾದ ಸಂಗತಿ. ಇಲ್ಲಿ ಯಾರೋ ಒಬ್ರು ಗರೀಬ್ ಇರ್ತಾರೋ ಅವ್ರದ್ದು ಪ್ಲಾಟ್ ಬೇರೆ ಅವನು ಗುಂಡಾ ಬರ್ತಾನೆ ಕಬ್ಜಾ ಮಾಡಿರ್ತಾರ, ಬೇರೆ ಯಾವ್ದೊಬ್ಬ 1 ಲಕ್ಷ 2 ಲಕ್ಷ ರೂಪಾಯಿ ಕೊಟ್ಟಿರ್ತಾನೆ, ಅದು ಬಡ್ಡಿ ಅಂತ ತಿಳ್ಕೊಂಡು ಆ ಬಡ್ಡಿ ಮಾತ್ರ ವಸೂಲು ಮಾಡ್ಕೊಂಡು ಅವ್ರಿಗೆ ಬಂದು ಅಟ್ಯಾಕ್ ಮಾಡೋ ಮನೆಗಳು ಖಾಲಿ ಮಾಡ್ಕೊಂತ ಕೆಲಸಗಳು ಇಲ್ಲಿ ಇರೋದ್ರ ನಡಲಿಕ್ಕತ್ತದ. ಇದು ಧ್ವನಿ ಯಾರು ಇಂಥ ಈ ಘಟನೆಗಳ ವಿರುದ್ಧ ಯಾವ ಧ್ವನಿ ಎತ್ತಿರ್ತಾರನ ಅವನಿಗೆ ಬಗ್ ಬಿಡುವಂತ ಕೆಲಸ ವ್ಯವಸ್ಥಿತವಾಗಿ ಗುಲ್ಬರ್ಗದೊಳಗ ಈ ಮಾಫಿಯಾಗಳು ಮಾಡ್ಕೊತದ್ದು. ಆ ಮಾಫಿಯಾಗಳಿಗೆ ಬ್ಯಾಕ್ ಇದ್ದದ್ದು ಪೊಲಿಟಿಕಲ್ ಲೀಡರ್ಸ್ಗಳು, ಪಾಲಿಟಿಷಿಯನ್ಸ್ಗಳು. ಅದರದ ಒಂದು ಭಾಗವಾಗಿ ಇಲ್ಲಿ ನಮ್ಗೆ ಇವತ್ತು ನಿನ್ನೆ ಪತ್ರಿಕೆ ನೋಡಿದ್ವಿ, ಇವತ್ತಿಂದು ಕರ್ನಾಟಕದ ಎಲ್ಲಾ ಪತ್ರಿಕೆ ಕರ್ನಾಟಕ ಮ್ಯಾಕ್ಸಿಮಮ್ ಪತ್ರಿಕೆಗಳೊಳಗ ಅಂದ್ರೆ ಗುಲ್ಬರ್ಗ ಎಲ್ಲಾ ಪತ್ರಿಕೆಗಳೊಳಗ ಈ ಹನುಮಂತ ಎಳಸಂಗಿ ಏನಪ್ಪಾ ಅಂದ್ರ ಒಬ್ಬ ಉದ್ಯಮಿಗೆ ಏನಪ್ಪಾ ಒಂದು ಗದರಿಸಿ ಅವ್ರ ಆಫೀಸಿನಿಂದ ಅವ್ನಿಗೆ ಚಾಕು ತೋರಿಸಿ ಅಂತ ಬರ್ದ ಕಂಪ್ಲೇಂಟ್ನಾಗ ಚಾಕು ತೋರಿಸಿ ಅವ್ರು ಬಂದ್ರು 1 ಲಕ್ಷ ರೂಪಾಯಿ ಲೂಟಿ ಮಾಡ್ಕೊಂಡು ಹೋಗಿರುತ್ತೆ. ಡಕಾಯತ್ ಕೇಸು, ಸಣ್ಣ ಕೇಸ್ ಅಲ್ಲದಾಗ ರಾಬರಿ, ಇದು ಬಹಳ ದೊಡ್ಡ ಕೇಸ್. ಒಪ್ಕೋತೀರಾ? ಮತ್ತೆ ಈ ದೊಡ್ಡ ಕೇಸ್, ಇಂತ ದೊಡ್ಡ ಕೇಸ್ ಇದು ಘಟನೆಗೆ ಇವತ್ತೆಲ್ಲ ಪೇಪರ್ ತಮ್ಮ ಎದುರಿಗೆ ನಾ ಕ್ಲಾರಿಫೈ ಕೊಂಡು ಬಂದಿದ್ದೀನಿ. ನಾನು ಕೋರ್ಟ್ಗೆ ಹೋಗಿದ್ದೆ, ಕೋರ್ಟ್ ಬಂದು ಡೈರೆಕ್ಟ್ ಇಲ್ಲೇ ಬಂದಿದ್ದೆ, ನಾನು ತಮ್ಮ ಭೇಟಿ ಆಗ್ಬೇಕಂತ ಹೇಳಿ. ಇಲ್ಲಿ ದಿನಾಂಕ 27 ತಾರೀಕಿಗೆ ಬೆಂಗಳೂರಿಂದ ಒಬ್ಬ ಜ್ಯೋತಿ ಅಂತ ಹೇಳಿ, ಅವರು ಸೀನಿಯರ್ ಅದ ನಮ್ಗಿಂತ, ಜ್ಯೋತಿ MS ಅಂತ ಹೇಳಿ, ಅವರು ನಮ್ಮ ತುಮಕೂರು ಜಿಲ್ಲಾಧ್ಯಕ್ಷ ಇಮ್ರಾನ್ ಅಂತ ಹೇಳಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಗುಲ್ಬರ್ಗ ಹೋಗ್ಬೇಕಾಗ್ಯದ. ಅಲ್ಲಿ ಗುಲ್ಬರ್ಗದೊಳಗ ಕರ್ಬಸಪ್ಪ ಅಂತ ಒಬ್ಬ ಫ್ರಾಡ್ ಮನುಷ್ಯ ಇಲ್ಲಿ ಗುಲ್ಬರ್ಗ ಬಂದದ. ಆತ ನನಗೆ ಸುಮಾರು 1,75 ಲಕ್ಷಕ್ಕಿಂತನೂ ಹೆಚ್ಚು ಅಮೌಂಟ್ ತಗೊಂಡು ಫರಾರಿ ಆಗುತ್ತದ. ಅವ ಬೆಂಗಳೂರಿನಾಗ ನಾನು ಕೊಡ್ತೀನಿ ಅಂತ ಹೇಳಿ ಬೆಂಗಳೂರು ಇದ್ದಂತ ಡಾರ್ವಲ್ಸ್ ಕಾಲೋನಿಗೆ ಏನು 3 ಅಂತಸ್ತು ಒಂದು ಆಫೀಸ್ ಇತ್ತು, ಆಫೀಸ್ ಕ್ಲೋಸ್ ಮಾಡ್ಕೊಂಡು ಹೋಗಿ ಗುಲ್ಬರ್ಗದಾಗ ಇಲ್ಲಿ ಅವರು ಕೇತ್ಕಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತದನಂತ. ಅದಕ್ಕೆ ಎಳಸಂಗಿ ನಿಮ್ಮ ಅಲ್ಲಿ ಹೋದ್ರೆ ನಮ್ಗೆ ನ್ಯಾಯ ಸಿಗ್ತಂತ ಬಹಳ ಜನಗಳು ಹೇಳ್ತಿರ್ತಾರ. ನೀವು ಎಳಸಂಗಿ ಸಾಹೇಬ್ರ ಕರ್ಕೊಂಡು ಹೋಗ್ಬೇಕಂತ ಹೇಳದ್ನಂತಾರ. 27 ಇಲ್ಲಿ ಬಂದಿರ್ತಾರೆ. ನಮಗೆ ನಾವು ಗುಲ್ಬರ್ಗ ಬಂದಿವಿ ಸರ್ ಅಂತ ಹೇಳಿದ್ರು. ಗುಲ್ಬರ್ಗ ಬಂದ್ರೆ ನಾವು ಆಯ್ತಮ್ಮ ನಾವು ಮಾತಾಡ್ತೀವಿ, ಯಾರು ಫೋಟೋ ಗಿಡೋದು ಕೊಡ್ರಿ ಮಾತಾಡ್ತೀವಿ ಅಂತ ಹೇಳಿ ಅವರು ಫೋಟೋ ತೋರಿಸಿ, ಕೆಲವು ಫೋಟೋ ತೋರಿಸಿದ್ರು. ಆಮೇಲೆ ಫೋಟೋ ತೋರಿಸಿದ್ರೆ ಆ ಮನುಷ್ಯನ ಫೋಟೋ ಇಲ್ಲಿ ಅಥರ್ವ ಹೋಟೆಲ್, ರಾಮ ಮಂದಿರ ಹತ್ರ ಅಥರ್ವ ಹೋಟೆಲ್ ಇದೆ. ಅಥರ್ವ ಹೋಟೆಲ್ ಇಂದ ಒಂದು ಯಾವ್ದೊಂದು ಕಾಂಪ್ಲೆಕ್ಸ್ ಒಂದು ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗ್ ಒಳಗೆ ದೊಡ್ಡ ಆಫೀಸ್ ಮಾಡಿದಾನಂತ ಆತ. ಯಾರು ಕರಿಬಸಪ್ಪ ಕರಿಬಸಪ್ಪ ತಂದೆ ಮಲ್ಲಿಕಾರ್ಜುನ್ ದೇಶಮುಖ್ ಅಂತ ಆತ ಅಲ್ಲಿ ಆಫೀಸ್ ಮಾಡಿ, ಆ ಆಫೀಸ್ದಾಗ ರಿಯಲ್ ಎಸ್ಟೇಟ್ ಇದು ಬಿದ್ದಂತೂ ಬಹಳ ದೊಡ್ಡ ಪ್ರಮಾಣದ ಇನಾಗ್ರೇಷನ್ ಮಾಡಿ 100 ಜನ ಕರೆಸಿ ತನ್ನ ಗುರಿ ಮತ್ತು ಉದ್ದೇಶ ಅಲ್ಲಿ ಹೇಳುತ್ತದ. ಅದ್ರಾಗ ನಮ್ಗೆ ಕಂಡದ್ದು ಅದ್ರ ಜೊತೆಗೇನೆ ಅನೇಕ ಜನ ಕಾಂಗ್ರೆಸ್ ಅಲ್ಲ. ಅಲ್ಲಿ ನನಗೆ ನೀಲ್ಕಂಠ ಮುಲ್ಗೆ ಸಾಹೇಬ್ರ ಜೊತೆ ಅವನ ಜೊತೆ ಫೋಟೋಗಳು ಅದಾವ. ಅಲ್ಲಂಪುರ ಪಾಂಡ ಸಾಹೇಬ್ರ ಸಂಗಡ ಜೊತೆಗೆ ಅದಾವ. ಈ ರಾಜು ಕಪ್ನೂರ್ ಅಂತ ಹೇಳಿ ತಡಿಪಾರ್ ಅದನ್ನ ತಡಿಪಾರ್ ಕ್ಯಾಂಡಿಡೇಟ್ ಅಂತ ಹೇಳಿ ಈ ಗುಲ್ಬರ್ಗ ನೋಟೆಡ್ ರೌಡಿ ಆತ ರಾಜು ಕಪ್ನೂರ್ ಅಂತ ಹೇಳಿ. ಅಂಡ್ ದೊಡ್ಡ ರೌಡಿ ಶೀಟರ್ ಆತ, ಗುಲ್ಬರ್ಗ ರೌಡಿ ಶೀಟರ್ ಆತ ರಾಜು ಕಪ್ನೂರ್ ಅಂತ ಹೇಳಿ. ಈ ಆತನ ಜೊತೆಗೂ ಕೂಡ ಆತ ಸಾಕಷ್ಟು ಫೋಟೋಗಳು ನಮಗ್ ತೋರಿಸಿದ್ರು. ಈ ರಾಜು ಕಪೂರ್ ಜೊತೆ ಫೋಟೋ, ನೀಲ್ಕಂಠ ಮುಲ್ಗೆ ಸಾಹೇಬ್ ಫೋಟೋ, ಅಲ್ಲಂಪುರ ಪಾಂಡ ಸಾಹೇಬ್ ಫೋಟೋ ಫ್ಯಾಮಿಲಿಯರ್ ಅಲ್ಲಿ ನೋಡಕ್ ಕೇಳ್ತಂದ್ರೆ ನೀಲ್ಕಂಠ ಮುಲ್ಗೆ ಸಾಹೇಬ್ ಫೋನ್ ಮಾಡಿ ಅದೇ 27 ತಾರೀಕಿಗೆ ಎಲ್ಲಿದ್ರಿ ಸರ್ ಅಂತ, ನಾ ಬೇರೆ ಕಡೆ ಬಂದಿನಿ ಸರ್, ಏನ್ ಸಮಸ್ಯೆ ಅಂದು ಕರಿಬಸಪ್ಪ ಗೊತ್ತಂತ ಅವ್ರ ಅಡ್ರೆಸ್ ಹೇಳೋದು. ಹುಬ್ಬ ಪ್ಲಾಟ್ನಾಗ ಏನದ ಸರ್ ಅಲ್ಲಿ ಶಿವ ಮಂದಿರ ಹತ್ರ ಒಂದು ಆಫೀಸ್ ತರ್ಕೊಂಡನ, ಅಲ್ಲಿ ಏನದ ಸಮಾಚಾರ ಏನಿಲ್ಲ ಸರ್ ಅಂತ. ನಮಗೆ ಇವ್ರು ಏನು ಈ ಜ್ಯೋತಿ ಏನ್ ಹೇಳಿದ್ರು, ಸರ್ ನಾವು ಬಂದು ಗೊತ್ತ ಜಾಗ ಖಾಲಿ ಮಾಡ್ತಾನೆ, ಮೊದಲು ಆಫೀಸ್ ನೋಡೋಣ ಸರ್, ನಾಳೆ ಬೇಕಾದ್ರೆ ಅವ್ನ ಆಫೀಸ್ಗೆ ಹೋಗೋಣ ಸರ್ ದಯಮಾಡಿ. ಆಯ್ತು ಹಾಗಿತ್ತು ಅಂದ್ರೆ ಆಫೀಸ್ ಹುಡ್ಕೊಂಡ್ ಬರ್ಬೇಕಂತೇಳಿ ನಮ್ದು ದಲಿತ ಜಿಲ್ಲಾಧ್ಯಕ್ಷ ಮಂಜುನಾಥ್ ಭಂಡಾರಿ ಅಂಡ್ ರಾಜು ಲೈಂತೆ ಅಂತೇಳಿ, ನಮ್ ಶ್ರೀಕಾಂತ್ ರೆಡ್ಡಿ ಎಲ್ಲ ಪೂರಾ ಟೀಮ್ 4 ಜನ ಹೆಣ್ಮಗಳ ಸಂಗಡ ಹೋಗಿ ಅದು ಆಫೀಸ್ ನೋಡ್ಕೊಂಡು ಮತ್ತೆ ಅಥರ್ ಹೋಟೆಲ್ ಅಷ್ಟೇ ಆಗದ ಅಥರ್ ಹೋಟೆಲ್ ಅಲ್ಲಿ ಉಳಿದವ್ರು. ಮರುದಿನ ಮುಂಜಾನೆ ಏನಪ್ಪಾ ಅಂದ್ರೆ 12 ಗಂಟೆ ಸುಮಾರು ಇವೆಲ್ಲ ಪೂರ ಮತ್ತೆ ನಾ ಇವ್ರಿಗೆ ಹೇಳಿದ ನಾ ಕೋರ್ಟ್ನ ಬೇಜಿದ ನಾನು. ಮರುದಿನ ಮುಂಜಾನೆ ಇವರು 12-1 ಗಂಟೆಗೆ ಆತನ ಕಚೇರಿ ಹೋಗಿದಾರೆ. ಕಚೇರಿದಾಗ ಕರ್ಬಸ ಇದ್ದು ಗೊತ್ತಾಗದ ಇವ್ರು ಹೋಗಿದಾರಲ್ಲಿ ಇವ್ ಹೆಣ್ಮಗಳ ಸಂಗಡ ಅವ್ರ ಸಂಗಡ ಪೂರಕ ಅವ್ರು ಆ ಹೆಣ್ಮಗಳ ಹತ್ರ ಆತನಿಗೆ ಕೊಟ್ಟಿರುವಂತ ಎಲ್ಲಾ ಪೂರಾ ಡಿಟೇಲ್ ಹಾಕಿ RTGS ಮಾಡೋದು ಅಮೌಂಟ್ ಟೋಟಲ್ ಹಾಕಿ ಏನು ಪೂರಾ 1% ಹಾಕಿ ಪೂರಾ ಎಲ್ಲಾ RTGS ಮಾಡಿದ್ವಿ. 1,76,00,000 ಮ್ಯಾಕ್ ಚಿಲ್ಲರೆ ಅಮೌಂಟ್ RTGS ಮಾಡುದು ತಗೊಂಡು ಆರ ಹತ್ರ ಬಂದಿರ್ತಾರ, ಚರ್ಚೆ ಮಾಡ್ತಾರಲ್ಲ. ಚರ್ಚೆ ಮಾಡಿದಾಗ ಆತ ಇಲ್ಲ ನಾನು ನಿಮಗೆ ಕೊಡ್ಬೇಕ ದುಡ್ಡು ನಾನು ಕ್ರಿಪ್ಟೋ ಕರೆನ್ಸಿ ಒಳಗೆ. ಇನ್ನೊಂದು ಹೇಳ್ತೀನಿ ತಮ್ಗ,
ಈ ಕರ್ಬಸಪ್ಪನವ ಬೆಂಗಳೂರಿನೊಳಗ ಕ್ರಿಪ್ಟೋ ಕರೆನ್ಸಿ ಒಂದಕ್ಕೆ ಡಬ್ಲಿಂಗ್ ಅಮೌಂಟ್ ಮಾಡ್ತೀನಿ ಅಂತ ಸಾವಿರಾರು ಮಂದಿ ಟೋಪಿ ಹಾಕಿ ಬಂದ ವ್ಯಕ್ತಿ ಅಲ್ಲಿ ದೊಡ್ಡ ಸುದ್ದಿ ಆಗ್ತದ. ಬೆಂಗಳೂರು ಬಹಳ ದೊಡ್ಡ ಹಗರಣ, ಕ್ರಿಪ್ಟೋ ಕರೆನ್ಸಿ ಹಗರಣ ಅಂತ ಆಗ್ತದ. ಆ ಹಗರಣದ ರೂವಾರಿ ಈ ಕರ್ಬಸಪ್ಪ ಅಂತೇವು. ಈ ಕರ್ಬಸಪ್ಪ ಅದೇ ಕ್ರಿಪ್ಟೋ ಕರೆನ್ಸಿ ಇದ್ರೊಳಗ 1 ವರ್ಷ ಜೈಲಿಗೆ ಹೋಗ್ತಾನ. ಅವ್ನು ಹೆಣಿತು 1 ವರ್ಷ ಜೈಲಿಗೆ ಹೋಗ್ತಾನ. ಸಾವಿರಾರು ಜನ ಅಲ್ಲಿ ಬೀದಿಗೆ ಬಿದ್ದಿರ್ತಾನ, ಡಬ್ಲಿಂಗ್ ಮಾಡ್ತಾನ ಅಂತೇಳಿ. ಅಲ್ಲಿಂದ ಒಂದು ಆಫೀಸ್ ತಲೆ ತಪ್ಪಿಸ್ಕೊಂಡು ಬೇರೆ ಕಡೆ ಬಿಡದಿ ಒಳಗೆ ಹೋದ, ಗೌರಿಬಿದೂರಿಗೆ ಹೋದ, ಅಲ್ಲಿ ಕೋಲಾರ ಕಡೆಗೆ ಹೋದ, ರಾಮನಗರ ಕಡೆ ಹೋದ. ಈ ತರ ಬೇರೆ ಬೇರೆ ಎಲ್ಲ ನಾನು ರಿಯಲ್ ಎಸ್ಟೇಟ್ ಮಾಡ್ಕೊತೀನಿ, ಇದೇನು ಅಮೌಂಟ್ ನಿಮ್ಗೆ ಇದ್ರೊಳಗೆ ಇನ್ವೆಸ್ಟ್ ಮಾಡಕತ್ತೀನಿ, ನಂದು ರಿಯಲ್ ಎಸ್ಟೇಟ್ ಅಮೌಂಟ್ ಮಾಡ್ತೇನೆ. ಆ ಹೆಣ್ಮಗಳು ನಂಬಿಸಿ ಒಂದು ಪ್ಲಾಟ್ ರಿಜಿಸ್ಟ್ರೇಷನ್ ಮಾಡಿ ಮತ್ತೊಂದು ಬೇರೆ ಬೇರೆ ಪ್ಲಾಟ್ ನಿಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ ಅಂತೇಳಿ ಹೆಣ್ಮಗಳ ಸರಿ ಈ ಜ್ಯೋತಿ ಅನ್ನೋ ಮಗ ಪ್ಲಾಟ್ನ ಸಲುವಾಗಿ ರೊಕ್ಕ ತಗೋತಾ ಸುಮಾರು 1 ಕೋಟಿ ಮ್ಯಾಗ್ ಚೆಲ್ಲಿ 76 ಲಕ್ಷ ಆಗಿದೆ. ಅದು ತೊಂದು ಡಾಲರ್ಸ್ ಕಲ್ಲಿನೊಳಗ ಅವ್ರು ಹೇಳೋ ಪ್ರಕಾರ 3 ಅಂತಸ್ತು ಬಿಲ್ಡಿಂಗ್ ಸರ್, CM ಆಫೀಸ್ನೆಲ್ಲ ಅಂತ ಅದ್ಭುತವಾದ ಆಫೀಸ್ ಮಾಡೋಂಥ ವ್ಯಕ್ತಿ. ಆ ಡಾಲರ್ಸ್ ಕಲ್ಲಿನೊಳಗೆ ಹೇಳ ಹೆಸರಿಲ್ಲದೆ ಅಲ್ಲಿ ರೋಡ್ ಬಂದವು. ಬೆಂಗಳೂರಿಗಿಂತ ಬಂದದು ಯಾರೋ ಒಂದು ಟ್ಯಾಕ್ಸಿ ಡ್ರೈವರ್ ಹೋಗೋದು, ಯಾರೋ ಇವ ದೇಶಮುಖ ಅನ್ನೋ ಯಾರೋ ಕರ್ಬಸಪ್ಪ. ಇಂಥ ಮನುಷ್ಯ ಅಲ್ಲಿಂದ ಆಕಿ ಎಲ್ಲ ಬರ್ಬಾದ್ ಮಾಡಿ ಇವ್ರಿಗೆ ಗೊತ್ತಿಲ್ಲದಕ್ಕೆ ಇಲ್ಲಿ ಉಳ್ವಾರ ಬಂದದು. ನಾವು ನೋಡ್ಕೊಂಡ್ಬಿಟ್ನಾಗ ಇಲ್ಲಿ ನಾನು ಎಲ್ಲ ಹೋಗಿ ಮಾತಾಡಿದ್ರಲ್ಲಿ, ನೋಡಪ್ಪ ಕೊಡೋದು ದುಡ್ಡು ನೀವು ತಪ್ಪಿಸ್ಕೊಂಡ್ಬಂದು ದುಡ್ಡು ಕೊಡ್ಬೇಕು ನಮ್ಗೆ. ನಾನು ನಿನ್ನ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಂಬ್ಕೊಂಡು ನಾ ಬೇರೆಯವ್ರ ಕಡೆ ದುಡ್ಡು ನಾನು ಇಲ್ಲಿ ಇನ್ವೆಸ್ಟ್ ಮಾಡೀನಿ. ಆ ಜನಗಳು ನನ್ನ ಮನೆ ಎದುರು ಬಂದು ಕುಂದ್ರಕತ್ತಾರ, ನನಗೆ ಹೆಲ್ಪ್ ಮಾಡ್ಬೇಕಲ್ಲ. ನಾನು ಗುಲ್ಬರ್ಗ ಇಲ್ಲಿಂದ ಹೋಗ್ಬೇಕಾಯ್ತು, ದುಡ್ಡು ಹೋಗ್ಬೇಕು, ಇಲ್ಲಾಂದ್ರೆ ನಾನು ಹೆಣ ಹೋಗ್ಬೇಕಾಗ್ತ ಅಲ್ಲಿ. ಜನಗಳು ನಾನು ಇರಿಸ್ಬಿಡೋ ಈ ಹೆಣ್ಮಗಳು ಅವಳು. ಅದಕ್ಕಂತ ನಡೆಯ ಏನಾಗ್ತದೆ ಮಾತಾಡೋದಂತ ಹೇಳಿದ್ವಿ. ಇವರು ಅದಾಂತಿರಲ್ಲಿ 28ನೇ ತಾರೀಕಿಗೆ 28ನೇ ತಾರೀಕಿಗೆ ನನಗೆ ಫೋನ್ ಮಾಡಿದ್ರೆ 5 ಗಂಟೆ ನಾನು ಗುಲ್ಬರ್ಗ ಕೋರ್ಟ್ನಾಗ ಇದ್ದೆ. ನಾನು ಸರ್ ಕರ್ಬಸ ಬಿಲ್ ಅದ, ನೀವು ಒಂದು 2 ನಿಮಿಷ ಬಂದ್ರೆ ಚಂದ ಆಗ್ತದೆ ಅಂತ ಹೇಳಿ. ನೀವು ಮಾತಾಡಲ್ಲಪ್ಪ ಅಂತ, ಇಲ್ಲ ಬರ್ರಿ ಸರ್ ಅಂದ್ರು. ನಾ ಹೋಗಿದ್ದೆ. ಹೋಗೋ ತನಕ ಇಲ್ಲೇ ನಮ್ಮ ಅಪ್ಪ ಸಾಬ್ ಅಂತಾರ ಅಂಜುಟಿಗೆ, ಅಪ್ಪ ಸಾಬು ನಮ್ಮ ಬೇರೆ ದೋಸ್ತು, ನಮ್ಮ ಸಂಗಟ ದಸ್ತಿಗಿರ್ ಸಾಬ್ರು ಅಂತೇಳಿ ಇವರೆಲ್ಲ ಅವ್ರ ಜೊತೆ ಅವರೆಲ್ಲ ಕುಂತು ಮಾತಾಡಿದವ್ರಲ್ಲ. ನಾನು ಹೋಗತ್ತನೆಲ್ಲ ಬಂದಿದ್ರಲ್ಲಿ. ಆ ಹೆಣ್ಮಗಳು ಇರಲಿಲ್ಲ, ಅವ್ರ ಆಫೀಸಿಗೆ ಇದ್ದಂತ ಈ ಕರ್ಬಸ್ಸು ಮತ್ತು ಅವ್ನ ಜೊತೆಗಿದ್ದ 4 ಜನಗಳು ಅಲ್ಲಿ ಬಂದಿದ್ರು. ನಾನು ಕೋರ್ಟಿಂದ ಹೋದ, ಇವರೇ ಸರ್ ಕರ್ಬಸ್ ಅಂದ್ರು. ಇವನೇನಪ್ಪ ಸಣ್ಣ ವಯಸ್ಸಾದ್ರಪ್ಪ, ದೊಡ್ಡ ಫ್ರಾಡ್ ಮಾಡಿದಾರ ಅಂತ ಮಾಡಿದಾಗ ಏನ್ರಿ ಕರ್ಬಸ್ಸು ಮತ್ತೆ ರೊಕ್ಕ ತಗೋದ್ರಿ 1,75 ಲಕ್ಷ ಇದು ಮತ್ತೆ ಹೆಣ್ಮಗಳು ಇಲ್ಲಿ ಬಂದಾರ, ಅದು ಹೆಂಗಾರಿ ಮಾಡಿ ಇದು ಮಾಡ್ಬೇಕು. ಇಲ್ಲ ಸರ್ ನನಗೂ ಕ್ರಿಪ್ಟೋ ಕರೆನ್ಸಿ ಭಾಳ ಹೈರಾಣ ಆಗಿದ್ದೀನಿ ಸರ್, ನಾನು ಆ ಪ್ರಕರಣದಾಗೆ ಜೈಲಿಗೆ ಹೋಗಿದ್ದೀನಿ ಸರ್, ಅದು ಕೇಸ್ ಪೆಂಡಿಂಗ್ ಅದ ಸರ್, ಕೋರ್ಟ್ನಾಗ ಮ್ಯಾಟರ್ ನಡೆದದ ಸರ್. ಆ ಕೋರ್ಟ್ನಾಗ ಮ್ಯಾಟರ್ನಾಗ ನಂದೆಲ್ಲ ಇದು ನಾ ಅವ್ರಿಗೆ ಎಷ್ಟು ಅಮೌಂಟ್ ಕೊಟ್ಟಿನಿ ಅನ್ನೋದು ಎಲ್ಲ ಪೂರ ಫೈಲ್ ಕೋರ್ಟ್ನಾಗ ಇದ್ದದ ಅಂತ. ನಾನು ಹೇಳಿದೆ ಗುಲ್ಬರ್ಗ ಒಂದು ಇನ್ಸಿಡೆಂಟ್ ಆಗಿದೆ ಇಲ್ಲಿ, ಕ್ರೈಮ್ ನಂಬರ್ 3 ಅಂತ ಹೇಳಿ, ಕ್ರೈಮ್ ನಂಬರ್ 2 and 3 ಅಂತ ಹೇಳಿ. ಇಲ್ಲಿ ಹೊಸ ಇನ್ಸಿಡೆಂಟ್ ಹೇಳ್ತೀನಿ. ಕ್ರೈಮ್ ನಂಬರ್ 2 and 3 ಅಂತ ಹೇಳಿ ಎಕನಾಮಿಕ್ ಕ್ರೈಮ್ದಾಗ ಸೈಬರ್ ಕ್ರೈಮ್ ಕೇಸ್ ರೇಟ್ ಆಯ್ತು ಗುಲ್ಬರ್ಗ ಸಂದೊಳಗ. ಅದ್ರೊಳಗ ಈ ಆನಂದ್ ಅಪ್ಪಚ್ಚನ್ ಅಂತೇಳಿ ಇಲ್ಲಿ ಬಿರ್ಬಿಟ್ಟಿ ಅನ್ನೋ ಬಗ್ಗೆ ನಿಮ್ಗೆ ಈ ನಮ್ಮ ಗುಲ್ಬರ್ಗದ ಶಾಂತಿ ಸದನ ಬಿಲ್ಡಿಂಗ್, ನಿಮ್ಗೆ ಶಾಂತಿ ಸದನ ಜಾಗದಲ್ಲಿ ಶಾಂತಿ ಸದನ ಜಾಗ ಒಂದು ಆ ಜಮೀನು ನಿಮ್ಗೆ ಏನಪ್ಪ ಅಂದ್ರೆ 35 ಕೋಟಿ ರೂಪಾಯಿ ಮಾರಾಟ ಮಾಡ್ತೀನಿ ಅಂತ ಹಿಂಗೆ ಸುಳ್ಳು ಹೇಳಿ ಫ್ರಾಡ್ ಮಾಡಿದ್ರು. ಅವ್ನು ಅಮೌಂಟ್ ತಂದು ಕೈ ಕೊಟ್ಟರು. ನಮ್ಮ ಚಂದ ಕ್ರೈಮ್ ನಂಬರ್ 3ದಾಗ ಕೇಸ್ ರಿಜಿಸ್ಟರ್ ಮಾಡಿ ಜೈಲಿಗೆ ಹೋಗಿದ್ದಾನೆ. ಅವತ್ತ ಅವನ್ನೆಲ್ಲ ಆಸ್ತಿ ಪೂರಾ ಇವತ್ತು ಸರ್ಕಾರ ಜಪ್ತ್ ಮಾಡ್ಲಕತ್ತದ. ಆತನ ಜೊತೆಗೆ ಫ್ರೆಂಡ್ಸ್ ಇದ್ದವ್ರು ಕೂಡ ಇವತ್ತು ಜೈಲಿಗೆ ಹೋಗಿ ಕುಂದ್ರಕತ್ತದ. ಎಲ್ಲರದ ಪ್ರಾಪರ್ಟಿ ಸೀಸ್ ಮಾಡ್ಲಕತ್ತದ. ನಿಮ್ದು ಹಂಗಾಗಬಾರ್ದು, ಯಾಕಂದ್ರೆ ಹೆಸರು ಸರಿ ಇಲ್ಲ. ನಿಮ್ದು ಕ್ರಿಪ್ಟೋ ಕರೆನ್ಸಿ ಯಾವ್ದು ಕ್ಯಾಪ್ಟನ್ ಮನಿ ಯಾವ್ದು ಕೇತ್ಕಿ ರಿಯಲ್ ಎಸ್ಟೇಟು ಎಲ್ಲ ಒಂದೊಂದೊಂದು ಮಾಡ್ಕೊತ ಧೋಕಾ ಮಾಡಿದ್ವಿ. ಇಲ್ಲಿ ಆಗಬಾರ್ದು. ಅದ್ರಾಗ ನಾ ಏನ್ ಹೇಳ್ತೀನಿ ನಿಮ್ಗೆ, ಇವ್ರ ಅಮೌಂಟ್ ಇಲ್ಲ ತಂದು ಪೂರ ಲಿಸ್ಟ್ ಅವ್ರಲ್ಲಿ ನಿಮ್ಗೆ RTGS ಮಾಡೋದ, ನಿಮ್ಗೆ ಅಮೌಂಟ್ ಕ್ಯಾಶ್ ಕೊಟ್ಟದಿಲ್ಲ. ಇದು ಪ್ಯೂರ್ ವೈಟ್ ಅಮೌಂಟ್. RTGS ಮುಗಿದ್ ನಿಮ್ಮ ಅಕೌಂಟಿಗೆ ನೀವು ಏನಾದ್ರು ವಾಪಸ್ ಕೊಟ್ಟಿಂದ್ರ ಏನಾದ್ರು ಈ ತರ ತೋರಿಸಿ ಹೇಳ್ತೀನಿ, ನಾವು ತೋರಿಸ್ಬಿಡ್ರಿ, ಹೇಳಿ ಬೈದು ಕಳಿಸ್ತೀವ್ರಿ ಅಂತ ಹೇಳಿದ್ರು. ಇಲ್ಲ ಸರ್ ನನಗೆ ಒಂದು ಅಮ್ಮತ್ತ ಅವ್ರ ಸಂಗಡ ಇನ್ನೊಬ್ಬ ಯಾರು ರಾಜು ಕಪ್ನವ್ರದ್ದು ಬ್ರದರ್ ಇದ್ದೀನಿ ಸರ್, ಯಾರೋ ಮನುಷ್ಯ ಇದ್ರು. ಅವರು ಹೇಳಿದ್ರು ಸರ್ ಇಲ್ಲ ನಾವು ರಾಜು ಅಣ್ಣನ ಸಂಗಡ ಮಾತಾಡಿದೀವಿ, ನಾಳೆಗೆ 12 ಗಂಟೆಗೆ ಮತ್ತೆ ಕುಂತು ನಾವು ಸೆಟಲ್ ಮಾಡ್ತೀವಿ ಸರ್, ಯಾಕೆ ತಲೆ ಕೆಡಿಸ್ತೀವಿ, ನಾವು ಮಾಡಿಸ್ತೀವಿ, ಇನ್ನೇನು ತಲೆ ಕೆಡಿಸ್ಬೇಡ, ನೀವು ಬರೋ ಜರೂರತ್ ಇಲ್ಲ ಅಂದ್ರು. ಆಯ್ತು ಮುಗಿಸ್ ಸಾಕ ಅಷ್ಟೇ ಅಷ್ಟು ಹೇಳಿದೀನಿ. ನಾವು ಮತ್ತೆ ನಾವು ಟೀ ಕುಡ್ಲಿಕ್ಕ ನಾವು ಪೂರ ಟೀಮ್ ನಮ್ಮ ಜೊತೆಗೆ ಅಪ್ಪ ಸಾಬ್ ಬಂದ್ರು, ಇಲ್ಲಿ ಬಂದವ್ರಲ್ಲಿ ಅಪ್ಪ ಸಾಬ್ ಬಂದ್ರು, ನಮ್ದು ದಸ್ಗೀರ್ ಸಾಬ್ ಅಂತ ತೊಂದ ಪೂರ ಟೀ ಕುಡ್ಲಿಕ್ಕೆ ಹೋಗಿದ್ವಿ. ಸರ್ ಆಕ್ಚುಲಿ ನಾನಾದ್ರೆ ಇಂಟರಪ್ಟ್ ಮಾಡ್ತೇನೆ ನಿಮ್ಗೆ. ಈಗ ನೀವು ಇಷ್ಟೊಂದು ತಿಳಿಸಿ ಅವ್ರಿಗೆ ಹೇಳಿದ್ರಿ, ನಿಮ್ಗೆ ಗೊತ್ತಾಯ್ತು ಈ ಮನುಷ್ಯ ಫ್ರಾಡ್ ಅಲ್ಲಿ ಸಿಕ್ಬಿದ್ದಾನೆ, ಕೂಡ ಫ್ರಾಡ್ ಕೂಡ ಇದಾನೆ ಅಂತ ಗೊತ್ತಾದ್ಮೇಲೆ ನೀವು ಕಾನೂನಾತ್ಮಕವಾಗಿ ಅವ್ರ ಮೇಲೆ ಏನಾದ್ರು ಕ್ರಮ ಇಲ್ಲ. ಕಾನೂನಾತ್ಮಕ ಅಂತಲ್ಲ, ಈಗ ಹೆಣ್ಮಗಳು ಅಲ್ಲಿಂದ ಬಂದಾರ, ಅವ್ರೇನು ಆಸೆ ಇಟ್ಕೊಂಡ್ ಬಂದಾರ. ನಾವು ಮೊದಲು ಇವ್ರಿಗೆ ಅಪ್ರೋಚ್ ಆಗಿ ಅವ್ರಿಗೆ ಕನ್ವಿನ್ಸ್ ಮಾಡೋದ, ನಮ್ಗೆ ಏನಾದ್ರು ಒಂದು ಸ್ವಲ್ಪ ದುಡ್ಡು ಸಿಗ್ತದ, ಬೇರೆಯವ್ರು ಕೊಡ ಕಾನೂನು ಕೇಸ್ ರೇಟ್ ಆಗ್ತದ. ಕೇಸ್ ರೇಟ್ ಆದ ಹಂಗೇನಿಲ್ಲ. ಕೇಸ್ ರೇಟ್ ಆಗಿ ಮತ್ತೆ ಆಮೇಲೆ ಪೊಲೀಸ್ ಬಿಡ್ಬೇಕು, ಅದಕ್ಕೆ ಅವ್ರ ಸಾರ್ತಿ ಓಡಾಡ್ಬೇಕು. ಹಿಂಗೆ ಅದಕ್ಕಿಂತ ಮೊದಲು ಆತ ಏನಂತ ನಾವು ಕೇಳ್ಕೊಂಡು ಮಾಡ್ಬೇಕು. ಮುಂದೆ ಸೆಟೆಡ್ ಮಾಡ್ತೀವಿ. ಯಾಕಂದ್ರೆ ರಾಜು ಕಪೂರ್ ಹೆಸರು ಹೇಳ್ಕತ್ತಾನ. ಈ ದೊಡ್ಡ ದೊಡ್ಡ ನಮ್ಮ ಸೌತ್ MLA ಫೋಟೋಗಳು ಅದಾವ ಸಂಕಟ. ಆಮ್ಯಾಗ ಕಾಂಗ್ರೆಸ್ ದೊಡ್ಡ ಲೀಡರ್ಸ್ ಅವ್ನ ಜೊತೆಗೆ ಅದಾವ. ಹೀಗೆ ಮತ್ತೆ ಒಳ್ಳೆ ಯಾರು ಹೇಳಕ್ ಮಾಡ್ಬೋದು ಅಂತ ತಿಳ್ಕೊಂಡ, ಯಾಕೆ ಮಾಡ್ಬೇಕು ನಾಳೆ
ಅದಾದ ನಂತರ ನೆಕ್ಸ್ಟ್ 28 ಇದೇ ಮೊನ್ನೆ 28ನೇ ತಾರೀಕಿಗೆ ಇವರಿಗೆ ನಾ ಹೇಳಿದ್ರು, ನಾ ಶ್ರೀಕಾಂತ್ ರೆಡ್ಡಿ ಮಂಜುನಾಥ ಅವ್ರ ಕಡೆ ಬೆಂಗಳೂರಿಗೆ 4-5 ಜನ ಇದ್ರು, ನೀವು ಹೋಗಿ ಕರ್ಕೊಂಡು ಹೋಗ್ರಿ, ರಾಜು ಬರ್ತಾರ, ಅವ್ರಿಗೆ ಡಾಕ್ಯುಮೆಂಟ್ ತೋರಿಸಿ, ಅವ್ರನ್ನ ತಂದು ತೋರಿಸಿ, ಕೊಟ್ಟು ಏನ್ ಕೊಡ್ತಾನೆ ತಗೊಂಡು ಅಲ್ಲಿ ಮುಗಿಸ್ಕೊಂಡು ಕಳಿಸ್ಬೇಡ ನಾ ಹೇಳಿದ್ನಿ. ಹೇಳಿದ ನಂತರ ಅಲ್ಲಿ ಹೋಗಿ ಮಾತಾಡೋರು ಇವ್ರು 12 ಗಂಟೆಗೆ ಅಥರ್ವ ಹೋಟೆಲ್ಗೆ ಇವರೆಲ್ಲ ಹೋಗಿದಾರಲ್ಲಿ, ಅಥರ್ವ ಕಾನ್ಫರೆನ್ಸ್ ಹಾಲ್ ಬುಕ್ ಮಾಡಿ ಅಲ್ಲಿ ಹೋಗಿದಾರಲ್ಲಿ. ರಾಜು ಬಂದಿದ್ರ ಜೊತೆಗೆ ರಾಜುನ್ ಸಂಗಟ್ ನೋಟೆಡ್ ರೌಡಿ ಶೀಟರ್ ಗೋರಖನಾಥ್ ಅಂತ ಚಿಂಚಂಸೂರಮ್ಮ ಅವ ಬಂದಿದ್ರಲ್ಲಿ. ಅವ್ರ ಜೊತೆ ಒಂದು 15-20 ಜನ ರೌಡಿ ಪೂರ ಟೋಟಲ್ ರೌಡಿ ಶೀಟರ್ ಸರ್, ಗುಲ್ಬರ್ಗ ನೋಟೆಡ್ ರೌಡಿ ಶೀಟರ್. ಇವರೆಲ್ಲ ಹೋಗಿರಲ್ಲ, ಯಾರು ಬಂದಿರೋರಿಗೆ ಕುಂತು ಮಾತಾಡಿ ಅವ್ರೇನ್ ಹೇಳ್ತಾರೆ, ನಮ್ಗೆ ಹೇಳ್ತಾವ ನನ್ ಬ್ರದರ್ ನಾವು ಅಕ್ಕ ತಿಳ್ಕೊರ ತಂಗಿ ತಿಳ್ಕೊರಿ, ನನ್ಗೆ ನ್ಯಾಯ ಕೊಡ್ಸಂತೆ. ನಾನಿನ್ನು ಕೋರ್ಟ್ನ ಅವಾಗ ಕೋರ್ಟ್ನಾಗಿದ್ದೀನಿ, ನಾನು ಇವ್ರಿಗೆ ಹೇಳ್ದ ಬಂದ ರಾಜು ಬಂದಾರ ಸರ್ ಮಾತಾಡೋದು ಏನ್ ಮುಗಿಸ್ರಿ ಏನಂತ ಕೇಳ್ಕೊರಿ, ಆನಂತರ ಬಂದು ಕೋರ್ಟ್ ಕಚೇರಿ ಇರ್ತೋ ಮುಂದಿನ ಬಗ್ಗೆ ಮಾತಾಡ ನಾ ಇವ್ರಿಗೆ ಹೇಳೋದು. ಈಗ ಸರ್ ಆಕ್ಚುಲಿ ಇಷ್ಟೆಲ್ಲ ತಿಳಿಸಿ ಹೇಳಿರ್ತಕ್ಕಂಥ ಹನುಮಂತ ಕಳಸಂಗಿ ಅವ್ರ ಮೇಲೆ ಅವರು ರಾಬರಿ ಕೇಸ್ ಹಾಕಿದ್ರು, ಕಾರಣ ಏನು ಮತ್ತೆ? ಅದೇ ಆಯ್ತು, ಇದಾಯ್ತಲ್ಲ. ಇದಾದ ನಂತರ ಈ ಅಲ್ಲಿ ಮಾತುಕತೆ ಆಡುವಾಗ ಈ ಅರವಿಂದ್ ಅಂತ ಹೇಳಿ ನಮ್ ಕಮಲಪುರ ಅಂತ ಅರವಿಂದ್ ಕಮಲಾಪುರ ಅದೊಂದು ಹಿನ್ನೆಲೆ ಹೇಳ್ತೀನಿ ನಿಮ್ಗೆ, ಇವ್ರು ಯಾಕೆ ಇಷ್ಟು ಈ ಕಾರಣ ಆಯ್ತು, ಕೇಸ್ ರಿಜಿಸ್ಟರ್ ಆಯ್ತು ಅಲ್ಲ ಕನಕ. ಅರವಿಂದ್ ಕಮಲಾಪುರ್ಕರ್ನವರು ನಮ್ಮ ದಲಿತ ಸೇನೆ ಕಾರ್ಯಕರ್ತರು. ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನ ಆಚರಣೆ ಮಾಡೋದು ದುನಿಯಾ ವಿಜಯ್ ಕರ್ಸಿ ನಾವು ಮಾಡಿ ಗುಲ್ಬರ್ಗ ಕಾರ್ಯಕ್ರಮ ಮಾಡೋದಿಲ್ಲ. ಆ ಕಾರ್ಯಕ್ರಮದೊಳಗ ಈ ಅಂಬೇಡ್ಕರ್ ಜಯಂತಿ ಸಮಿತಿ ಜಿಲ್ಲಾ ಅಧ್ಯಕ್ಷ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ರು. ಆ ಜಿಲ್ಲಾ ಅಧ್ಯಕ್ಷ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟ. ಈ ಕಡೆ ಈ ಟೀಮ್ ರಾಜು ಕುಮಾರ್ ಕ್ಯಾಂಪ್ ಇತ್ತು, ಇವರೊಂದು ಬೇರೆ ಬೇರೆ ಮಾಡ್ತಿದ್ರು. ಇವ್ರಿಗೆ ಲಾಸ್ಟ್ ಇಯರ್ ನನಗೆ ಅಧ್ಯಕ್ಷ ಮಾಡ್ತೀನಿ ಮಾಡಿಲ್ಲ, ನೀವು ನನಗೆ ಮತ್ತೆ ಬಿಟ್ಟು ಬೇರೆಯವ್ರು ಮಾಡಿದ್ರಿ, ನಾ ಅಧ್ಯಕ್ಷ ನನ್ನ ನೇತೃತ್ವ ನಾನು ಜಯಂತಿ ಮಾಡ್ತೀನಿ ಅಂತ ಹೇಳಿ ಅವ್ರಿಗೇನು ಎಳಸಂಗಿನ ದಲಿತ ಸೇನೆ ಕಾರ್ಯಕರ್ತ ಇದ್ದುದ್ರಿಂದ ಎಳಸಂಗಿನ ರಾಜು ನಮ್ಮ ಅರವಿಂದ್ ಕಮಲಾಪುರ ತಯಾರು ಮಾಡಿ ಇದು ಮಾಡ್ಕತ್ತಾನಂತ ಸುದ್ದಿ ಮಾಡಿದ್ರು, ರೂಮರ್ ಮಾಡಿದ್ರು, ನನ್ನ ಬಗ್ಗೆ ಪ್ರೆಸ್ ಮೀಟ್ ಮಾಡಿದ್ರು, ಎಳಸಂಗಿ ಗುಂಡಾಗಿರಿ ಮಾಡ್ತಾನಂತ ಹೇಳಿದ್ರು, ಎಳಸಂಗಿ ಫಾಲ್ಸ್ ಅಟ್ರಾಸಿಟಿ ಕೇಸ್ ಮಾಡ್ತಾನಂತರು, ಕಳಸಂಗಿ ಮರ್ಡರ್ ಮಾಡ್ತಾನಂತ ಹೇಳಿದ್ರು, ಗುಂಡಾ ಪಡೆ ಅವನಿಂದ ತಿಳಿದ್ರು. ಏನೆಲ್ಲ ಹೇಳ್ಬೇಕು ಇದೆಲ್ಲ ಹೇಳ್ಕೊಂಡ್ಬಿಟ್ರು. ನಾವು ಒಂದೇ ಕೇಳಿದ್ವಿ, ಈ ರಾಜು ಟೀಮ್ ಅಂಡ್ ಗ್ಯಾಂಗಿಗೆ ನೀವೇನಿಲ್ಲ ಸುಮಾರು 20-30 ವರ್ಷದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡ್ಕೊತ ಬಂದಿದ್ರಿ. ಇಲ್ಲೇ ಗುಲ್ಬರ್ಗದೊಳಗ ವೀರಶೈವ ಸಮಾಜದವ್ರು ಬಸವಣ್ಣ ಜಯಂತಿ ಆಚರಣೆ ಮಾಡ್ತಾರ. ಎಕ್ಸಾಂಪಲ್ ಕೊಟ್ಟು ಹೇಳಿ ನೋಡ್ರಿ, ವೀರಶೈವ ಸಮಾಜದವ್ರು ಅಣ್ಣ ಬಸವಣ್ಣ ಜಯಂತಿ ಮಾಡ್ತಿರ್ತಾರ. 1 ಲಕ್ಷ ರೂಪಾಯಿ ಜಮಾ ಆಯ್ತಂದ್ರ 1 ಲಕ್ಷ ರೂಪಾಯಿ 1 ರೂಪಾಯಿ ಉಳಿದಂದ್ರ ಮೀಟಿಂಗ್ ಕರೆದು 1 ರೂಪಾಯಿ ಉಳಿದ ಲೆಕ್ಕ ಕೊಡ್ತಾರ. ನೀವು ವರ್ಷಾನುಗಟ್ಲೆ ಅಂಬೇಡ್ಕರ್ ಜಯಂತಿ ಮಾಡ್ತಿರ್ತೀರಿ, ಕೋಟ್ಯಾಂತರ ರೂಪಾಯಿ ದುಡ್ಡು ಎತ್ತಿರ್ತೀರಿ, ಲೆಕ್ಕ ಕೊಟ್ಟು ಹೋಗ್ಬೇಕಂತ ಒಂದು ಕೇಳೋದು. ಜಯಂತಿ ಜಯಂತಿ ಮಾಡ್ಕತ್ತಿರಲ್ಲ, ಸಾಯಕಲ್ನಾಗ ಲೆಕ್ಕ ಕೊಟ್ಟು ಹೋಗ್ಬೇಕು ಸಮಾಜಕ್ಕಂತ ಹೇಳಿ ಪ್ರೆಸ್ ಮೀಟ್ ಮಾಡಿದ್ನು. ನಾವ್ ಹೇಳಿದ್ವಿ, ಅದಕ್ಕೆ ನಮ್ಗೆ ಹುಡಿತೀನಿ ತಿರುಗಾಡಿದ್ರು, ಮರ್ಡರ್ ಮಾಡ್ತೀನಿ ಅಂತ ತಿರ್ಕೊಂಡ್ಬಿಟ್ರು. ನಮ್ಮ ಜಯಂತಿ ಕೊಟ್ಟಂತ ಪರ್ಮಿಷನ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂಬಲ್ ಪರ್ಮಿಷನ್ ಕ್ಯಾನ್ಸಲ್ ಮಾಡಿದ್ರು. ಇನ್ಚಾರ್ಜ್ ಮಿನಿಸ್ಟರ್ ಹೇಳಿದ್ರು, ನಮ್ಗೆ ಈ ತರ ಮಾಡಿ ಹ್ಯಾರಾಸ್ಮೆಂಟ್ ಮಾಡಿ ಅನೇಕ ಚಿಂತಕರ ಮಹಾರಾಷ್ಟ್ರದಲ್ಲಿ ಅಲ್ಲಿ ಪ್ರೊಫೆಸರ್ ಬರ್ಬೇಕು, ಚಿಂತಕರು ಬರ್ಬೇಕಾಗಿತ್ತು, ಫಿಲ್ಮ್ ಆಕ್ಟರ್ಸ್ ಬರ್ಬೇಕಾಗಿತ್ತು, ಬಹಳ ಚಂದ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ವಿ. ಅಲ್ಲಿ ಕ್ಯಾನ್ಸಲ್ ಮಾಡಿದ್ರು. ಇನ್ಚಾರ್ಜ್ ಮಿನಿಸ್ಟರ್ ನಮ್ಗೆ ಫೋನ್ ಮಾಡಿ ಹೇಳಿದ್ರು, ವಕೀಲರೇ ಒಂದ್ ಕಡೆ ಮಾಡ್ಕತ್ತಾರ, ಮಾಡಿ ದಯಮಾಡಿ ನೀವು ಮಾಡ್ಬೇಡ್ರಿ ಅಂತ. ದುನಿಯಾ ವಿಜಯ್ ಬರ್ತಾರ, ಮೆರವಣಿಗೆ ಮಾಡ್ತೀರಿ, ಎಂಜಾಯ್ ಮಾಡೋಣ. ಇನ್ಚಾರ್ಜ್ ಮಿನಿಸ್ಟರ್ ಮಾತು ಕೇಳ್ಕೊಂಡು ಕಾರ್ಯಕ್ರಮದಾಗ ನಾವು ಅಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿದ್ವಿ. ಇದೇ ರಾಜು ಅಂಡ್ ಕಂಪನಿ ಇದೇ ರಾತ್ರಿ ಬೆಳಗ್ಗೆ ಅಲ್ಲಿಂತದಲ್ಲ ಪೊಲೀಸ್ ವ್ಯಾನ್ ಹಚ್ಚಿ ನಮ್ ಕಾರ್ಯಕ್ರಮ ಮಾಡಿಸ್ಬಿಡ. ಅದು ಕಾರ್ಯಕ್ರಮ ಮಾಡಿ ನೀವು ಲೆಕ್ಕ ಕೊಡ್ರಿ ಅಂತ ಕೇಳೋದಕ್ಕೆ ತ್ರಾಸು ಬಂದು ಇದು ಇಲ್ಲಿಗೆ ಬಂದು ನಿಮ್ಮ ವೈಯಕ್ತಿಕ ಘರ್ಷಣೆಗಳಿಂದ ಆದ್ರೂ ಕೂಡ ಅವರು ನೇರವಾಗಿ ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಾಗಿರ್ಬೋದು, ಬೇರೆ ಬೇರೆ ಕಡೆ ನಿಮ್ಮ ಮೇಲೆ ನೇರವಾಗಿ ಆರೋಪ ಮಾಡಿದ್ರು. ಬೇರೆ ಬೇರೆಯವ್ರನ್ನ ತೆಗೆದುಕೊಂಡು ಏನಪ್ಪಾ ಅಂದ್ರೆ ಗುಂಡಾಗಿರಿ ಮಾಡ್ತಾ ಇದ್ದೀರಿ, ಭೂ ಮಾಫಿಯಾ ಮಾಡ್ತಾ ಇದ್ದೀರಿ, ಇರದೇ ಇರ್ತಕ್ಕಂಥ ಎಲ್ಲಾ ಪದಗಳನ್ನು ಕೂಡ ನಿಮ್ಮ ವಿರುದ್ಧ ಮಾಡ್ತಿದಾರ. ಇದಾದ ನಂತರ 28ನೇ ತಾರೀಕಿಗೆ ಮತ್ತೆ ಇವ್ರ ಘಟನೆ ಆಯ್ತು. ನಾವ್ ಇವ್ರಿಗೆ ಹೇಳ್ದ, ಮೇಡಮ್ ಹೇಳ್ದ, ನೀವು ಮಂಜುನಾಥ ಶ್ರೀಕಾಂತ್ಗ ಪೊಲೀಸ್ ಏನಾಗಬೇಕಂತಂದ್ರೆ ಸರ್ ಅಲ್ಲಿ ಗೋರಖನಾಥ್ ಶೂಟ್ ಮಾಡ್ತೀನಿ ಮಕ್ಕಳು ಅಂತ ಹೇಳಿ ಗನ್ ತೆಗಿಲಿಕತ್ತಾನ ಸರ್. ತೆಗ್ದಾನ ಅರವಿಂದ್ ಗನ್ ಬಂದ್ರೆ ಚೆನ್ನಾಗಿ ಮೇಡಮ್ ಬೆದರಿಕೆ ಹಾಕ್ತಾನ ಗನ್ ಅಂದ್ರೆ ಗನ್ ಯಾವ್ದಪ್ಪ ಅಂತ ಇರ್ಲಿ ತೋಡ. ಮತ್ತೆ ನಾ ಇಮಿಡಿಯೇಟ್ ಆಗಿ ಗುಲ್ಬರ್ಗ A ಡಿವಿಷನ್ ACP ಭೂತೇಗೌಡ ಸರ್ ಫೋನ್ ಮಾಡಿದೆ ನಾನು, ಸರ್ ರಾಮ ಮಂದಿರ ಹತ್ರ ಹೊಟ್ಟೊಂದೊಳಗ ಈ ತರ ಒಂದು ಇದು ಹೆಣ್ಮಗಳು ಬಂದಿತ್ತು, ಈ ಮ್ಯಾಟ್ರ್ ಎಲ್ಲ ಹೇಳಿದ್ರು. ಹಿಂಗೆ ಆಯ್ತು ಸರ್, ಅವ ಒಬ್ಬ ರೋಡಿ ಶೀಟರ್ ನಮ್ಮ ಗೋರಖನಾಥ್ ಅಂತ ಹೇಳಿ ಅವ ಗನ್ ತೆಗೆದ, ಅದು ಶೂಟ್ ಮಾಡ್ತೀನಿ ಅಂತ ಹೇಳಿ. ಒಳ್ಳೆ ಬೆಳವಣಿಗೆ ಸರ್, ದಯಮಾಡಿ ಯಾರು ನಾ ಕೋರ್ಟ್ನಾಗ ಇದ್ದವ ಒಳ್ಳೆ ಬೆಳವಣಿಗೆ ಸರ್, ಪ್ಲೀಸ್ ನೋಡಿ ಯಾರಾದ್ರು ಕಳ್ಸರ್ ಸರ್ ಅಂತ ಅವ್ರಂದ್ರು. ನಾ ಅಶೋಕ್ ನಗರ್ ಬಂದ ಸರ್, ಅಲ್ಲಿ ನಾನು ಇಮಿಡಿಯೇಟ್ ನಮ್ಮ ಪೊಲೀಸ್ ಕಳ್ಸ. ಮತ್ತೆ 5 ನಿಮಿಷ ಫೋನ್ ಮಾಡಿದ್ರು, ಇದು ನಮ್ಮ ಲಿಮಿಟ್ ನಂಬರ್ ಅಲ್ಲ, ಯೂನಿವರ್ಸಿಟಿ ಲಿಮಿಟ್ ನಂಬರ್, ಯೂನಿವರ್ಸಿಟಿ ಇನ್ಸ್ಪೆಕ್ಟರ್ ಮಾತಾಡೋ ಅಂತ ಹೇಳಿ ಭೂತೇಗೌಡ ಸರ್ ನನಗೆ
ನಾ ಇಮಿಡಿಯೇಟ್ ಆಗಿ ಯೂನಿವರ್ಸಿಟಿ ಇನ್ಸ್ಪೆಕ್ಟರ್ ಮಾತಾಡ ಸರ್ ಎಲ್ಲಿದ್ದೀರ ಅಂತ ಹೇಳ್ತಂಗೆ ಕೋರ್ಟ್ನಾಗ ಇದ್ದೀನಿ ನಾನು ಅಂತ ಸರ್ ಹಿಂಗ ಆಗೇ ಸರ್ ಅದ್ರಾಗ ನಿಮ್ ಲಿಮಿಟ್ ಬರ್ತಾ ಹತ್ತರ ಹೋಟೆಲ್ನಾಗ ಅದು ಗುಂಡು ಬಂದೂಕ ತೊಗೊಂಬಂದು ಇದು ಮಾಡ್ಕತ್ತಾರ ಸುಮ್ಮನೆ ಹೆಚ್ಚು ಕಡಿಮೆ ಆಗ್ಬಾರ್ದು ರೌಡಿ ಸೀಟು ಎಲ್ಲರೂ ಇಮಿಡಿಯೇಟ್ ನಿಮ್ ಪೊಲೀಸ್ ಕಳ್ಸಾರ ಅಂದ್ರ ಒಂದೇನೋ ಶಕೂರ್ ಮಾಲಕ ಆಟ ಸರ್ ಅಂತ ಹೇಳಿ ಅವರು ಪೊಲೀಸ್ ಇಮಿಡಿಯೇಟ್ ಪೊಲೀಸ್ ಕಳ್ಸಿದಾರ ಪೊಲೀಸ್ ಬರ್ತಾನ ಈ ರಾಜು ಅಂಡ್ ಕಂಪನಿ ರಾಜು ಅಂಡ್ ಗ್ಯಾಂಗ್ ಅಲ್ಲಿಂದ ಎಸ್ಕೇಪ್ ಆಗಿರೋದು ಅಲ್ಲಿ ಪುಣ್ಯಕ್ಕೆ ಏನಪ್ಪಾ ಅಲ್ಲಿ ಆತರ ಒಟ್ಟು ದೊಡ್ಡ ಹೋಟೆಲ್ ಅದ್ರಾಗ ಅಲ್ಲಿ CCTV ಫುಟೇಜ್ ಗಿಡ ಎಲ್ಲ ಅದಾವ ನಾ ಅವ್ರಿಗೆ ಹೇಳ್ದ ಅಲ್ಲಿ ತೋರಿಸ್ತಾರ ಅದ್ರಾಗ CCTV ಫುಟೇಜ್ ಏನಾರ ಅಲ್ಲ ಅವರೆಲ್ಲ ಶಕೂರ್ ಮಾಡ್ಕೊಂಡ್ರ CCTV ಫುಟೇಜ್ಗಳು ತೊಗೊಂಡಿದಾರ ಈ ಗುಂಡಾಗಿ ಹಂಗೆ ಮುಂದಿದೆಲ್ಲ ತಗೊಂಡು ಹೋಗಿದಾರ ಅವಾಗ ಮತ್ತೆ ನನಗೆ ACP ರಾಜಣ್ಣ ಗ್ರಾಮೀಣ DSP ಅವರು ಏನಾದ್ರು ಆ ಹೆಣ್ಮಗಳ ಕಳ್ಸಿಕೊಡೋರಿಗೆ ಒಂದು ಕಂಪ್ಲೇಂಟ್ ಕೊಡಿಸ್ರ ಅಂತ ಹೇಳ್ತೀನಿ ನಾ ಇವ್ರಿಗೆ ಏನದ ನೀವು ಮಂಜುನಾಥ ಅವರಿಗೆ ಮೇಡಮ್ ಅವ್ರು ಕರ್ಕೊಂಡು ಹೋಗ್ರಿ ಕಂಪ್ಲೇಂಟ್ ಮಾಡ್ಬಾರ್ದು ಒಂದು ಪೆಟಿಷನ್ ಕೊಟ್ರಿ ಕಂಪ್ಲೇಂಟ್ ಮಾಡಿದ್ರ ನೀವ್ ಹೇಳಿದ್ರಲ್ಲ ಅದು ಯಾಕೆ ಕಾನೂನು ಪ್ರಕಾರ ತಗೊಂಡಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ರೆ ಈ ಎಸ್ಕೇಪ್ ಆಗ್ತಾನ ನಂದು FIR ಆಯ್ತು ಜೈಲ್ನಾಗ ಹೋದ ನಾವು ಕರ್ಬಸು ಜೈಲಿಗೆ ಬಂದ ಮತ್ತೊಂದು ವಾರ 6 ತಿಂಗಳು ರಿಲೀಸ್ ಮಾಡ್ತಂತ ಹಂಗ್ ಬೇಡ್ರಿ ಒಂದು ಪೆಟಿಷನ್ ಕೊಟ್ಬರ್ರಿ ಅವ್ರಿಗೆ ಕರೆಸಿರಿ ಸರ್ ಕರೆಸಿ ವಿಚಾರ ಮಾಡಿ ನನಗೆ ಅನ್ಯಾಯ ಆಗ್ಲಿಕ್ಕೆ ಕರೆಸಿ ವಿಚಾರ ಮಾಡಿ ಇದು ಸರಿ ಅದಲ್ಲ ತಪ್ಪದ ವಿಚಾರ ಮಾಡಿ ನನ್ಗೆ ದೂರು ಕೊಡಿಸಿರ್ ಸರ್ ಅಂತ ಹೇಳ್ರಿ ಪೆಟಿಷನ್ ಕೊಟ್ಬರ್ರಿ ಅಂತ ಹೇಳಿ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಯೂನಿವರ್ಸಿಟಿ ಒಳಗ ಈ ಗೋರಖನಾಥ್ ಕ್ಲಾಸ್ಮೇಟ್ ಅಣ್ಣಪ್ಪ PS ದುರಂತ ನಮ್ದು ಪೊಲೀಸ್ ಇಲಾಖೆ ಒಳಗೆ ನಡೆದ ದುರಂತದು ಗುಂಡಾಗಳ ಜೊತೆ ಇವ್ರೇನು ಎಂಜಿನ್ ನಟ್ಟಿ ಕೆಲಸ ಮಾಡ್ಕತ್ತ ಪೊಲೀಸ್ ಇಲಾಖೆ ಕೆಲವು ಹರಾಮ್ಕೋರ್ ಪೊಲೀಸ್ಗಳು ಇದು ದುರಂತ ಅಂತ ಹೇಳೋದು ಆ ಅಣ್ಣಪ್ಪನವ ಈ ಗೋರಖನಾಥ್ಗ ಆಮೇಲೆ ಈ ರಾಜು ಕಪೂರ್ ಫೋನ್ ಮಾಡಿ ಹೇಳ್ತಾನೆ ಮೆಸೇಜ್ ಇಂತಿಂತವ್ರು ಬಂದಾರ ಮ್ಯಾಕ್ ಕೇಸ್ ಕೊಡ್ಕತ್ತಾರ ಈಸ್ ಮಂದಿ ಹೆಸರು ಬರ್ತಾರ ಈಗ ಇವ್ರ ಫೋಟೋಗಳಿಲ್ಲವ ಫೋಟೋಗೆ ಸಾತ್ ಅವ್ರಿಗೆ ಏನಪ್ಪ ಅಂದ್ರೆ ಮೆಸೇಜ್ ಕೊಡ್ತಾನವ ಅಯ್ಯೋ ಇಲ್ಲಿ ರಾಜು ಕಪೂರ್ ಕಂಪನಿ ಏನ್ ಮಾಡ್ತಾರೆ ಎದೆ ಹುಡ್ಕೊಂಡು ಅದ್ರ ಅವಾಗ ನಾ ಇಲ್ಲ ಇನ್ನೊಂದು ಹೇಳ್ತೀನಿ ಅವಾಗನು ನಾನು ಹೋಟೆಲ್ದಾಗ ಇಲ್ಲ ಅವಾಗ ನಾನು ಪೊಲೀಸ್ ಸ್ಟೇಷನ್ ಇಲ್ಲ ನಾನು ಅವಾಗ ಪೊಲೀಸ್ ಸ್ಟೇಷನ್ ಇಲ್ಲ ಶಾಂತಿಯುತ ಮುಗಿಸ್ಕೊಂಡ್ ಬರೋದು ನಾ ಹೇಳಿದ್ರಲ್ಲಿ ಇವ್ರು ಹೋಗಿದಲ್ಲಿ ಈ ರಾಜ ಕಂಪನಿ ಏನ್ ಮಾಡಿದಲ್ಲಿ ನನ್ನ ಮ್ಯಾಗ 100% ಕೇಸ್ ಮಾಡ್ತಾರೆ ಆರ್ಮ್ ಚೆಕ್ ನ ಕೇಸ್ ಹಾಕೊಂಡಿ ಇಲ್ಲಿದ್ದಂತ ಕೆಲವು ಶರಣರು ದೊಡ್ಡ ದೊಡ್ಡ ಶರಣರುಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ದಿಗೆ ಆಗಲ್ಲ ಬಾಬಾ ಸಾಹೇಬ್ ಪಟ್ಟಿ ಎತ್ತಿ ಏನ್ ಸಿದ್ದಿ ಕೊಡ್ಕೊಂಡು ತಿರುಗಾಡಲ್ಲ ಆ ಟೀಮ್ ಸ್ಟೇಷನ್ ಬಜಾರ್ಗೆ ಹೋಗಿ ಕೇಸ್ ಮಾಡೇಬೇಕಾದ್ರೊಳಗೆ ಅಂತ ಹೇಳಿ ಗಲಾಟೆ ಮಾಡಿ 50-60 ಜನ ಗಲಾಟೆ ಮಾಡಿಸಿ ಈ FIR ಮಾಡಿಸ್ತಿರ್ತಾರೆ ಈಗ ಹನುಮಂತ ಸಂಘಿ ಅವ್ರ ಮೇಲೆ ಇಷ್ಟೊಂದು ಅಲಿಗೇಷನ್ ಬರ್ಲೋದಕ್ಕೆ ಅವರೇ ಎಲ್ಲೋ ಒಂದ್ ಕಡೆ ಕಾರಣ ಆಗ್ತಾರ ಯಾಕಂದ್ರೆ ನೀವು ಈಗ ಸದ್ಯಕ್ಕೆ ಕೆಲವು ಭಾಷೆಗಳನ್ನ ಬಳಸ್ತೀರಿ ಬೈಬೇಕಾದ್ರೆ ನೇರವಾಗಿ ಅದು ಯಾರೇ ಆಗಿರ್ಲಿ ಅವರು ಸರ್ಕಾರ ಆಗಿರ್ಲಿ ಸ್ಥಳೀಯ ಆಡಳಿತ ಆಗಿರ್ಲಿ ಯಾರೇ ಆಗಿರ್ಲಿ ನೇರವಾಗಿ ಬೈತೀರಿ ಇವೆಲ್ಲ ವಿಚಾರಗಳಿಂದ ನಿಮ್ಮನ್ನ ಹರಿತಿರ್ತಕ್ಕಂಥ ಟಾರ್ಗೆಟ್ ಮಾಡುದ ಇನ್ನೊಂದು ಅದು ಹಂಗಂತಲ್ಲದ್ರೊಳಗ ದಲಿತ ಸೇನೆ ದಲಿತ ಸಿನಿಮಾಗ ಹಿಂದೂ ಸಮಾಜ ಎಲ್ಲಾದ್ರೂ ದಲಿತ ಸೇನೆ ಫೇತ್ ಮಾಡ್ತಾರೆ ಎಳಸಂಗಿ ಬಲ್ ಹೋದ್ರೆ ನ್ಯಾಯ ಸಿಗ್ತಂತ ಹೇಳಿ ನೀವು ನನ್ನ ಬಲ್ ಕೋಟಿ ಬಂದ್ರೆ ಕನಿಷ್ಠ ದಿನ 100 ಜನ ಕುಂತಿರ್ತಾರ ಅಲ್ಲಿ ಮುಸಲ್ಮಾನ್ ಇರ್ದಿರ್ತಾರಲಿ ಹಿಂದೂಗಳು ಇದ್ದಿರ್ತಾರಲಿ ಬ್ರಾಹ್ಮಣ ಇದ್ದಿರ್ತಾರಲಿ ದಲಿತರು ಇದ್ದಿರ್ತಾರಲಿ ಒಂದೇ ಜಾತಿ ಜನ ಇರ್ತಾರಲಿ ನೀವು ಬಂದ್ರೆ ಜಾಸ್ತಿ ಜನ SC ಬೇರೆ ಜಾತಿ ಜನಗಳು ನಮ್ಮ ಬಲ್ ಬಂದಿರ್ತಾರೆ ಸರ್ ಅನ್ಯಾಯ ಆಗ್ಲಿಕ್ಕೆ ದಯಮಾಡಿ ಹೆಲ್ಪ್ ಮಾಡಿರ್ತಾರೆ ಇದು ಈ ಕೆಲವೇನು ಮಾಫಿಯಾದವ್ರಿಗೆ ಸೆಸಲ್ಕ್ ಆಗ್ಲಿಕ್ಕತ್ತಿಲ್ಲ ಅನ್ಸಲ್ಕತ್ತ ನಮ್ಗೆ ಈ ದಲಿತ ಸೇನವರು ಇಷ್ಟೊಂದು ಇದು ಮಾಡ್ಕೊತ ಸಾಮಾಜಿಕ ಚಳವಳಿಗೆ ಹೋರಾಟ ಮಾಡುವಂತ ಬುದ್ಧ ಬಸವ ಅಂಬೇಡ್ಕರ್ ವಿಚಾರದ ಹೋರಾಟ ಮಾಡುವಂತ ಜನಗಳಿಗೆ ನೀವು ತಿಳಿಯುವಂತ ಕೆಲಸ ಮಾಡ್ತೀರಿ ನಿಮ್ಮ ಸ್ವಾರ್ಥಕ್ಕಾಗಿ ಇಂಥ ಇನ್ಸಿಡೆಂಟ್ ನಮಗೆ ಬಳಸ್ಕೊ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ಅದು ಸಿಟ್ಟು ಈ ಕೇಸ್ ಹಾಕೋದು ತಿರ್ಗ ಬಟ್ ಇದು ಹಕ್ಕಿಕತೆ ಏನದ ಇದು ಹಕ್ಕಿಕತ ಇಡೀ ಗುಲ್ಬರ್ಗ ಪೊಲೀಸ್ ಡಿಪಾರ್ಟ್ಮೆಂಟ್ ಚಂದ ಗೊತ್ತದ ಇಡೀ ಗುಲ್ಬರ್ಗ ಮಾನ್ಯ ಹೊಸದಾಗಿ ಬಂದಂತ ಪೊಲೀಸ್ ಆಯುಕ್ತರು ಚಂದ ಗೊತ್ತದ DCP ಬಾಳ ಚಂದ ಗೊತ್ತದ ಇಲ್ಲಿದ್ದಂತ ಪೊಲೀಸ್ ಏನ್ ACP ಇರಲ್ಲ DSP ಲೆವೆಲ್ ಆಫೀಸರ್ಸ್ ಎಲ್ಲರಿಗೂ ಚಂದ ಗೊತ್ತದ ಈ ರಾಜವಾಡ್ ಕಂಪನಿ ಯಾವ ತರ ಆಕ್ಟಿವ್ ಕೆಲಸ ಮಾಡ್ಕತ್ತ ಈತ ದುಡ್ಡು ಅದಂತ ತಕ್ಷಣ ಮನಸ್ಸಿಗೆ ಬಂದರಲ್ಲ ನೀವು ಟಾರ್ಗೆಟ್ ಮಾಡ್ತಿ ಗುಂಡ್ ಹಾಕ್ತೀನಿ ಅಂತ ಹೇಳ್ತಿ ಓಪನ್ ಯಾವ್ದು ಗರೀಬ್ ಮುಂದೆ ಜಾಗ ಕಬ್ಜೆ ಮಾಡ್ಕೊಂತ ಬಂದ್ರು ಮರ್ಡರ್ ಮಾಡ್ತೀನಿ ಅಂತ ಹೇಳ್ತಿ ಗರೀಬ್ ಯಾರು ಕೇಳೋದು ದಪ್ಪ ಹೊಡೆದು ಮಾಡ್ತೀವಿ ಕೇಸ್ ಮಾಡಕ್ ಹೋದ್ರಿ ಇಲ್ಲ ಹರಾಮ್ ಹೇಳ್ದಲ್ಲಿ ಮಾತು ಯೂಸ್ ಮಾಡೋದಿಲ್ಲ ಇಂಥ ಪೊಲೀಸರು ಮೆಸೇಜ್ ಕೊಡ್ತಿರ್ತಾರ ಅವ್ನಿಗೆ ಇಮಿಡಿಯೇಟ್ ಅರೆಸ್ಟ್ ಇಮಿಡಿಯೇಟ್ ಕ್ಯಾಪ್ಚರ್ ಮಾಡಿರ್ತಾರೆ ಕೇಸ್ ಮಾಡಿದ್ರೆ ಮಗನ ಹೊಡೆದಾಗ್ತೀನಿ ಅಂತ ಮಾಡ್ತೀವಿ ಹೇಳ್ತಿರ್ತೀನಿ ನಿಮ್ಗೆ ಹೇಳ್ತಿರ್ತೀನಿ ರಿಕಾರ್ಡ್ ನಂಬಲ್ಲಿ ಆ PSA ಮಾತಾಡ್ತಾರೆ ಹೆಣ್ಮಗಳು ಮಾತಾಡ್ತಿರ್ತಾರ ಯಾಕವ ರೋಡಿ ಶೆಟ್ಟರ್ ಅವರು ನಿನ್ ಕೊಚ್ಚ ಹಾಕ್ತಾರಲ್ಲ ಇದು PSA ಮಾತಾಡೋ ಮಾತುಗಳು ನಿನ್ನ ಪೊಲೀಸ್ ಸ್ಟೇಷನ್ ಕೇಸ್ ರೇಟ್ ಆಗ್ತದ ನಿನ್ನ ಪೊಲೀಸ್ ಸ್ಟೇಷನ್ ಒಂದು ಆ ಹೆಣ್ಮಗಳ ಪರವಾಗಿ ಕೇಸ್ ರೇಟ್ ಆಗ್ತದ ಆ ಕಂಪ್ಲೇಂಟ್ಗೆ ಇಲ್ಲ ಗುಲ್ಬರ್ಗ PSA ಅಣ್ಣಪ್ಪ ಅಂತ ಹೇಳಿ PSA ಅಣ್ಣಪ್ಪ ನೀ ಇನ್ನೂ ಎಲ್ಲ ಇದಾರ ಅವ್ರು ಇಂಟರ್ವ್ಯೂ ಮಾಡಕತ್ತೀರಿ ಇನ್ನು ಇಲ್ಲೇ ಉಳಿದ ಮನಿ ಯಾಕೆ ಉಳಿದೇವನಿ ಆ ಜನಗಳು ಡೇಂಜರ್ ಅದಾರ ನಿನ್ ಮರ್ಡರ್ ಮಾಡ್ತಾರ ಕೊಚ್ಚ ಹಾಕ್ತಾರ ಅಂತ ಮಾತಾಡ್ತಾರೆ PSA ಮಾತಾಡೋ ಮಾತುಗಳಲ್ಲ ಎದಕ್ಕಿದ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇದಕ್ಕೆ ಇದೆಲ್ಲ ಪ್ರಭಾವ ಬಳಸಿ ರಾಜು ಕಪೂರ್ ಇವ್ನು ಬಾಳ ಹೆಲ್ಪ್ ಮಾಡಿದ್ವಿ ಇಲ್ಲ ಅಂತಲ್ಲ ಇನ್ನೊಂದ್ ಸರ್ ಆಕ್ಚುಲಿ ನೀವು ಭೂ ಮಾಫಿಯಾದ ಬಗ್ಗೆ ಬಾರ್ ಹೇಳ್ತಾ ಇದ್ರಿ ಹೌದು ಇದು ಹಲವು ದಿನಗಳಿಂದ ದೊಡ್ಡ ಸಮಸ್ಯೆ ತಲೆನೋವಾಗಿದೆ ನಮ್ಮ ಕಡೆಯಿಂದ ಕೂಡ ಸಾಕಷ್ಟು ಜನ ಬರ್ತಾರೆ ಕಳ್ಕೊಂಡಿದೀವಿ ಸರ್ ಏನ್ ಮಾಡ್ಬೇಕು ಸರ್ ಇವ್ರು ತಗೊಂಡಿದ್ದಾರೆ ಸರ್ ಇದಕ್ಕೆ ನೇರ ಕಾರಣಕರ್ತರು ಯಾರಂತೀರಿ ಅಧಿಕಾರಿಗಳು ನೇರ ಕಾರಣಕರ್ತರ ಅಥವಾ ಇವ್ರು ಭೂ ಮಾಫಿಯಾದವರು ಎಲ್ಲರನ್ನ ಒಳಗಡೆ ಹಾಕೊಂಡು ಕೆಲಸ ಮಾಡ್ತಾ ಇದಾರ ಎಲ್ಲ ಅಧಿಕಾರಿಗಳು ಮಾತು ಹೇಳಕತ್ತಿ ಎಕ್ಸಾಂಪಲ್ ಹೇಳ್ತದಿಲ್ಲ ಇವತ್ತು ರಾಜ ಒಂದ್ ಕಾಲದಾಗ ಎಲ್ಲೋ ಲಾರಿ ಒಳಗೆ ಎಕಡೆ ತಿರುಗಾಡ ಮನುಷ್ಯ ಕೋಟ್ಯಾಂತರ ಕ್ರೋರ್ಸ್ ಟುಗೆದರ್ ಪೈಸಾ ಮಾಡೋದು ಎಲ್ಲಿಗೆ ಬಂತು
ಏನ್ ದೊಡ್ಡ ಬಿಸಿನೆಸ್ ಮ್ಯಾನ ಇನ್ ಕರಿಗೆ ಖಾನ್ ಅಂತಾರೆ ಏನು ದೊಡ್ಡ ಫ್ಯಾಕ್ಟ್ರಿಗಳು ಇಂಡಸ್ಟ್ರಿ ಹಾಕಿದ್ ಕೋಟ್ ಆಸ್ತಿ ಮಾಡ್ಕೊಡ್ದ ಎಲ್ಲಿಂದ ಬಂತು? ಎಲ್ಲಿ ಬೇಕಲ್ಲಿ ದಾಬಾಗ್ ತಕೊಂಡ್ಬಿಟ್ರಿ, ಎಲ್ಲಿ ಬೇಕಲ್ಲಿ ವೈನ್ ಚಾಪಲ್ ತಕೊಂಡ್ರೆ, ಎಲ್ಲಿ ಬೇಕಲ್ಲಿ ಇದು ಮಾಡ್ಕೊಂಡು ಎಲ್ಲಿ ಬಂತು ಇವೆಲ್ಲ? ಇದೇ ಗರೀಬ್ ಮಂದಿಗೆ ಗೋಡ್ ಮುರಿದು ಮಾಡ್ಕೊಂಡೇನಲ್ಲ. ಬಟ್ ಆ ದುಡ್ಡು ಪಾಪದ ಹಣ ಇಟ್ಕೊಂಡು ನಮಗ್ ಬಿಡ್ಬೇಕು ಮಾಡ್ತೀರಿ, ನಮ್ಮ ಮಣ್ಣು ಮಾಡಿಸ್ಕೊಂಡು ಮಾಡ್ತೀರಿ, ನಮ್ಮ ಫಾಲ್ಸ್ ಕೇಸ್ ಮಾಡ್ತೀರಿ. ಇದೇ ಸಾಮಾಜಿಕ ನ್ಯಾಯ ಅಂತೀರಿವಲ್ಲ, ಸಮಾಜ ಬಗ್ಗೆ ಮಾತಾಡ್ತಿರ್ವಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡ್ತಿರ್ವಲ್ಲ, ಕಳ್ಳರಿಗೆ ಕಾಕರ್ ಗುಂಡಗಳು ಸಮಾಜ ಹೆಸರು ಖರಾಬ್ ಮಾಡ್ಕೊತೀರಿ. ದಲಿತರ ಹೆಸರು ಖರಾಬ್ ಮಾಡ್ಕತ್ತೀರಿ. ದಲಿತ ಸಮಾಜ ಹೆಸರು ದಲಿತ ಅಂತ ಹೇಳ್ಕೊಂಡೆಲ್ಲ ಗುಂಡಾಗಿರಿ ಮಾಡಿ ಗರೀಬರು ಹೆಂಚ್ತೀರಿ, ಲೂಟಿ ಮಾಡ್ಕತ್ತೀರಿ. ಎಳಸಂಬ ಮಾತಾಡ್ತೀರಿ ನೀವು, ಎಳಸಂಬ ಕಂಪ್ಲೇಂಟ್ ಕೊಡ್ತೀರಿ ನೀವು. ಇದು ನಾವು ಖಂಡಿಸ್ತೀವಿ. ಇದ್ರೊಳಗ ನಾವು ಆಲ್ರೆಡಿ ಮಾತಾಡಿದ್ವಿ. ನಾವು ಅಧಿಕಾರಿಗಳು ಸಂಗಡ ಮಾತಾಡಿದ್ವಿ, ಎಲ್ಲ ಪೂರ ಕ್ಲಿಯರ್ ಇದ್ವಿ. ಇವೇನು ಹಕ್ಕಿಗತ್ ಕೊಟ್ಟಿದ್ವಿ, ಆ ಹೆಣ್ಮಗಳ ಸಂಗಡ ಫೋಟೋ ಎಲ್ಲ ಕೊಟ್ಟಿದ್ವಿ. ಆ ಕರ್ಬಸಪ್ಪ ಬೆಂಗಳೂರಿನಾಗ ಕ್ರಿಪ್ಟೋ ಕರೆನ್ಸಿ ಹಿಡ್ಕೊಂಡು ಬೇರೆ ಬರ್ತಾರೆ, ಯಾವ ತರದಾಗಿರ್ತೇವ ಎಲ್ಲ ಪೂರ ಜನಗಳು ಧೋಕಾ ಮಾಡಿ ಓಡ್ ಬಂದನ. ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್, ಪೊಲೀಸ್ ಕಮಿಷನ್ ಹಿಡ್ಕೊಂಡು ಎಲ್ಲರಿಗೂ ಪೂರ ಡೀಟೇಲ್ ಕೊಟ್ಟಿದ್ದೀವಿ. ಈ ರಾಜು ಕಪೂರ್ ಬಗ್ಗೆ ಹೇಳ್ಬೇಕಂದ್ರೆ ಸ್ಪೆಷಲಿ ಈ ತರ ರೌಡಿ ಶೀಟರ್, ನೋಟೆಡ್ ರೌಡಿ ಶೀಟರ್, ಆಕ್ಟಿವ್ ರೌಡಿ ಶೀಟರ್ ಅವ. ಬಂದೂಕ್ ಮಾರಾಟ ಸಿಗ್ಬಿದ್ದನವ, ಬಂದೂಕ್ ಸಿಗ್ಬಿದ್ದನವ, ಬೇರೆ ಬೇರೆ ಅಕ್ಕಿ ಮಾರಾಟ ಸಿಗ್ಬಿದ್ದನವ, ಎಲ್ಲಾರು ಸಿಗ್ಬಿದ್ದ. ನಮಗೆ ಆರೋಪ ಮಾಡ್ತೀರಿ ನೀವು, ನನಗೆ ಆರೋಪ ಮಾಡ್ತೀರಿ ನೀವು. ನಾನು ನೋಟೆಡ್ ಅಡ್ವೊಕೇಟ್ ಇದ್ದೀನಿ, ನಾನಲ್ಲಿ ಹಕ್ಕರದ ಕೆಲಸ ಮಾಡ್ತಿರ್ತೀನಿ. ಈಗ ನನ್ನ ಮೇಲೆ ಬ್ಲೇಮ್ ಮಾಡ್ತೀರಿ. ಯಳಸಂಗಿ ಅವರನ್ನ ಏನ್ ಹೆಸರಿದೆ ಈ ಭಾಗದಲ್ಲಿ, ಅದನ್ನ ಬಳಸ್ಕೊಂಡು ನಿಮ್ಮಲ್ಲಿರ್ತಕ್ಕಂತ ಕೆಲವರು ಈ ರೀತಿಯಾಗಿರ್ತಕ್ಕಂಥ ಪ್ರಕರಣಗಳಲ್ಲಿ ಭಾಗಿಯಾಗ್ತಾ ಇದಾರ ಅಂತ ನಿಮ್ಗೆ ಅನ್ಸಲ್ವಾ? ಈ ಪ್ರಕರಣ ಇದ್ರೊಳಗೆ ಯಳಸಂಗಿ ಬ್ರ್ಯಾಂಡ್ ಇದೆಯಪ್ಪ, ಇವ್ರ ಹೆಸರು ಹೇಳಿದ್ರೆ ಆಟೋಮೆಟಿಕ್ ಯಾರು ಕಳಿಸಿದಾರೆ ನಿಮ್ಗೆ? ಯಳಸಂಗಿ ಅವ್ರು ಕಳಿಸಿದ್ದಾರೆ, ಹೆಣ್ಮಂತ ಯಳಸಂಗಿ ಅವರು. ನಿಮ್ಗೆ ಅನ್ಸಲ್ವಾ? ನಿಮ್ಮ ಇದ್ರೊಳಗೆ ಈ ಪ್ರಕರಣ ಏನಾದ್ರು ನಮ್ಮವ್ರ ತಪ್ಪು ಅನ್ಸಲ್ಕತ್ತದ ನಿಮ್ಗೆ? ನಾ ಹಂಗ್ ಕೇಳ್ತಿಲ್ಲ, ಅದೇ ಕೇಳ್ತೀನಿ. ಆರೋಪ ಮಾಡ್ತಿದ್ದಾರೆ, ಆರೋಪ ಮಾಡೋದು ಕೇಳ್ತೀನಿ. ಎಳಸಂಗಿ ಇಟ್ಟೆಲ್ಲ ಇನ್ಸಿಡೆಂಟ್ ಆಗಮಗ ಇದ್ರೊಳಗೆ ಎಳಸಂಗಿ ಏನಾದ್ರು ಕೈ ಅನ್ಸಲ್ಕತ್ತ ನಿಮ್ಗ? ಯಾ ಹೆಣ್ಮಗಳು ಏನ್ ಇಟ್ಟೆಲ್ಲ ಡಾಕ್ಯುಮೆಂಟ್ಸ್ ಕೊಡೋದು ತಪ್ಪು ಅನ್ಸಲ್ಕತ್ತ ನಿಮ್ಗ? ಮತ್ ನೀನು ನ್ಯಾಯ ದೊರಕಿಸ್ಕೊಡ್ಬೇಕಾಗಿದ್ದು ನ್ಯಾಯ ಪಂಚಾಯತ್ ವರ್ಗ ಬಂದಕ್ ತೊಗೊಂಬರ್ದಿರ್ತೀನಿ. ನಿನಗ ಯಾರಿಗೆ ಎದುರಿಸ್ಕೊಂಡು ಬಂದಿದ್ದೀನಿ? ಎಷ್ಟು ಡೀಲ್ ಮಾಡಿದಿ? 40 crore ರೂಪಾಯಿ ಡೀಲ್ ಮಾಡ್ಕೊಂಡೆ ಅಂತ ಇವತ್ತು ಗೊತ್ತಾಗಿದೆ ನನಗ. ಆ ಕರ್ಬಸಪ್ಪನ ಕಡೆಯಿಂದ 40 ಕೋಟಿ ರೂಪಾಯಿ ಡೀಲ್ ಮಾಡ್ಕೊಂಡ್ಬಿಟ್ಟು ಒಬ್ಬರು ಅನ್ಯಾಯ ಮಾಡ್ಕೊಂಡಿ ಫೋನ್ ಮುರಿಕ್ ಬಂದಿದ್ದೀನಿ ನೀನು. ಪೊಲೀಸ್ ಸುಮ್ಕೊಂತ ತಿಳ್ಕೊಂಡ್ಬಿಟ್ರ, ಕಂಪ್ಲೇಂಟ್ ಕೊಟ್ಟು ಕರ್ಬಸ್ ಕರ್ಕೊಂಡ್ ಹೋಗಿ ಅವ್ನ ಕಡೆ ಸ್ಟೇಟ್ಮೆಂಟ್ ಕೊಂತಾರ. ಯಾವ ಹೆಸರು ಎಳಸಂಗಿ ಹೆಸರು ಯಾಕೆ ಹೇಳಿದೀನಿ? ಯಾರು ಹೇಳ್ದೀಗ? ನಮ್ಗೆ ರಾಜು ಹೇಳಿದಾನೆ ಸರ್. ಎಳಸಂಗಿ ಇದ್ದಿಲ್ಲ ಸರ್. ಎಳಸಂಗಿ ಗೊತ್ತಿಲ್ಲ ಸರ್. ಮತ್ತ ಅಂತ ಗೊತ್ತಿರೋದ್ರ ಮುಖಾಂತರ ಈ ರಾಜು ಕಪೂರ್ ಏನಪ್ಪ ನಿಂದು ವ್ಯಕ್ತಿ ಉದ್ದೇಶ? ಯಾಕ ನಿಮ್ಗೆ ಅಡ್ಡಿಪಡಿಸ್ ನಿಮ್ದು ದಂಧಕ್ಕೆ ಏನೋ ದಲಿತ ಏನೋ ಅಡ್ಡಿಪಡಿಸಾರ ಎಲ್ಲರೇ? ಯಾಕೆ ಇದ್ರೊಳಗೆ ನೀನು ಅಂದ್ರೆ ಅಂಬೇಡ್ಕರ್ ಜಯಂತಿ ಒಳಗೆ ನಿಮ್ಗೆ ಲೆಕ್ಕ ಕೇಳಿದ್ರೆ ಇಲ್ಲಿ ಶೇಡ್ ತಿರ್ಸ್ಕೊಂಡೇನಪ್ಪ. ಈಗ ಆಯ್ತು 28ನೇ ತಾರೀಕಿಗೆ ಅಲ್ಲಿ ಆಯ್ತು, ನಾವ್ ಹೇಳಿದ್ವಿ ಕೇಸ್ ರಿಜಿಸ್ಟರ್ ಮಾಡುವ ಅಂತ ಹೇಳಿ. ಕೇಸ್ ರಿಜಿಸ್ಟರ್ ಮಾಡಿಲ್ಲ. 27ನೇ ತಾರೀಕು ನಮ್ಗೆ ಗೊತ್ತಾಯ್ತು ಕೇಸ್ ರಿಜಿಸ್ಟರ್ ಮಾಡೋಣ. ರಾಜು ನನ್ನ ಮುಂಜಾನೆ 1 ತಾಸು ಫೋನ್ ಮಾಡಿ ಮಾತಾಡೋಣ. ನೀವು ಸಮಾಜ ಹಿರಿಯರಿದ್ದೀರಿ ಸರ್, ತಮ್ಮ ಬಗ್ಗೆ ಬಹಳ ದೊಡ್ಡ ಅಭಿಮಾನ ಸರ್, ನೀವು ನಮ್ಗೆ ಮಾರ್ಗದರ್ಶಿದ್ದೀರಿ ಸರ್, ನಾವು ನಿಮ್ಗೆ ಆಗ್ಯದ ಸರ್, ನಾಳೆ ಕುಂತ ಮಾತಾಡೋಣ ಸರ್. FIR ಗೊತ್ತಿಲ್ಲ ನನಗೆ. ಇಷ್ಟೆಲ್ಲ ಹೇಳೋ ಮನುಷ್ಯ ನಮ್ಮ ಹುಡುಗರು ಹೇಳ್ತಾರೆ ಸರ್, ಕೇಸ್ ರಿಜಿಸ್ಟರ್ ಆಗ್ಯದ ಸರ್, ನಮ್ಮಾಗ ರಾಬರಿ ಕೇಸ್ ಆಗ್ಯದ. ವೆರಿ ಗುಡ್ ಅನ್ನ ಸರ್. ಆಕ್ಚುಲಿ ಯಳಸಂಗಿ ಅವರು ಇದಕ್ಕೂ ಮುಂಚೆ ಸರ್ಕಾರ ಇತ್ತು, ಅವ್ರ ವಿರುದ್ಧ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ರು. ಈಗ ಯಾಕೋ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸೈಲೆಂಟ್ ಆಗಿದ್ದಾರೆ. ಮತ್ತೆ ಒಂದ್ ವೇಳೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವ್ರ ಮಾತು ಯಾಕೆ ಕೇಳ್ತಾ ಇಲ್ಲ? ಕಾಂಗ್ರೆಸ್ ಸರ್ಕಾರ ಮಾಫಿಯಾ ಆಗ್ಲಿಕ್ಕೆ ಕಾರಣ ಏನು? ಇದನ್ನ ನೇರವಾಗಿ ತಡೆಗಟ್ಟಬಹುದಲ್ವಾ? ಅವ್ರ ಧ್ವನಿ ಇಷ್ಟೊಂದು ಸ್ಟ್ರಾಂಗ್ ಇದೆ, ಆದ್ರೂ ಕೂಡ ಅವ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ? ಸೈಲೆಂಟ್ ಅಂತ ಇದ್ರೊಳಗ ಈಗ ಇನ್ಚಾರ್ಜ್ ಮೀಡಿಯನ್ ಕರ್ನಾಟಕದೊಳಗ ಏನು ಹೊಸದಾಗ ಕಾಂಗ್ರೆಸ್ ಸರ್ಕಾರ ಬಂತು. ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಈ ಮಾಫಿಯಾಗಳಿಗೆ ಮಾಫಿಯಾಗಳ ಮಟ್ಟ ಹಾಕ್ಬೇಕಂತ ಹೇಳಿ ಫಸ್ಟ್ ಮೆಮೊರಂಡಮ್ ಕೊಟ್ಟರು ದಲಿತ ಯಳಸಂಗಿ ನೇತೃತ್ವ, ದಲಿತ ನಿಯೋಗ ಮಂಜುನಾಥ್ ಮಂಡಳಿ ನೇತೃತ್ವದಾಗ ಪ್ರಿಯಾಂಕ ಭೇಟಿಯಾಗಿ ಮೆಮೊರಂಡಮ್ ಕೊಟ್ಟರು. ಏನು ಸಮಾಜ ಹೆಸರು, ಸಂಘಟನೆ ಹೆಸರು, ಭೂ ಮಾಫಿಯಾ ಗುಲ್ಬರ್ಗ ಎಲ್ಲಿ ಬೇಕು ಲ್ಯಾಂಡ್ ಗ್ರಾಬ್ ಮಾಡ್ಕತ್ತಾರ, ಸತ್ಯಾನಾಶ ಮಾಡ್ಕತ್ತಾರ, ಅವ್ರ ಮೇಲೆ ಆಕ್ಷನ್ ತೋರ್ ಅಂತ ಹೇಳಿ ಮೆಮೊರಂಡಮ್ ಕೊಟ್ಟರು. ಇದೇ ದಲಿತನವರು. ಇದು ಯಾವ್ದು ರೆಸ್ಪಾನ್ಸ್ ಇಲ್ಲ. ಯಾವ್ದು ಈ ರಾಜನ್ ಏನ್ ಆಕ್ಷನ್ ತೋತಾರು? ಈ ರಾಜನ್ ಏನ್ ಆಕ್ಷನ್ ತೋತಾರು? ಏನ್ ಆಕ್ಷನ್ ತೋತಾರು? ಪೊಲೀಸರು ಅವ್ರ ಸಂಘಟದಲ್ಲ, ಅವ್ರ ಮಾತು ಕೇಳಿ ಕೇಸ್ ಮಾಡ್ತಿರಲ್ಲ. ನಾನು ಒಬ್ಬ ಎಲ್ಲಾ ಪೊಲೀಸರು ಅವ್ರ ಜೊತೆ ಎಲ್ಲಾ ಪೊಲೀಸ್ ಅಂತ ಹೇಳ್ಕತ್ತಾರೆ, ಎಲ್ಲಾರು ಅಂತ ಹೇಳ್ಕತ್ತಾರೆ. ಮೆಸೇಜ್ ಒಬ್ಬನ ಹೇಳ್ತೀನಿ, 100 ಮಂದಾಗ ಆ 100 ಮಂದಿ ಯೂನಿಟ್ ಬಗ್ಗೆ ಒಬ್ಬ ದಗಾಕೋರು, ಒಬ್ಬ ಅನ್ನದ ಋಣಕ್ಕೆ ದ್ರೋಹ ಬಗ್ಗೆ ಒಬ್ಬ ಪೊಲೀಸ್ ಆ 100 ಮಂದಿ ಗುಟ್ ಅಕಡ್ ಬಿಟ್ಟು ಕೊಟ್ಟಂದ್ರ ಆ ರೌಡಿ ಶೀಟರ್ ಬಾ ಅಲರ್ಟ್ ಆಗಿ ಕುಂದಿರ್ತಾರೆ, ಆಕ್ಟಿವ್ ಆಗಿ ಕುಂದಿರ್ತಾರೆ. ಅಂತವ್ರು ಈಗ ಅಲ್ಲಿ ಕೇಸ್ ಮಾಡಕ್ ಅಣ್ಣ ನಿಮ್ಮಲ್ಲಿ ಬಂದ್ರ ಕೇಸ್ ಮಾಡಕ್ಕೆ ನಮ್ಮಲ್ಲಿ ಕಂಪ್ಲೇಂಟ್ ತಗೊಂಡ್ರ ಅವ್ನ ಕಳಿಸಿ ಅವನು ಹಂಗೆ 4 ಜನ ಹೋಗಿರ್ತಾರಲ್ಲಿ. ಈ ರಾಜಾ ಕಪೂರ್ ಸಂಗಟ ನಂದಕುಮಾರ್ ನಾಗಭುಜಂಗ್ ಅಂತ ಹೇಳಿ ಬಡ್ಡಿ ಮಾಫಿಯಾ ಡಾನ್ ಅದನು. ಅವನು ರೌಡಿ ಶೀಟರ್. ನಿನ್ ಸಂಗಟ ದೋಸ್ತೀನಿ, ಸಮಾಜ ಬಗ್ಗೆ ಮಾತಾಡ್ತಿ. ಯಾವ ನಂದಕುಮಾರ್ ಮಾಲಿಪಟ್ಟಿಲ್ಲ, ನಂದಕುಮಾರ್ ನಾಗಭುಜಂಗೆ
ನಂದಕುಮಾರ್ ನಾಗಭುಜಂಗೆ ಅಲ್ಲಿ ಇದ್ರೊಳಗ ದಿಂದಾಡ ಇಸ್ಪೆಟ್ಲಿ ಅಡ್ಡ ಗ್ಯಾಂಗ್ ನಡೆಸ್ತಾನವ. ಇಸ್ಪೆಟ್ ಗ್ಯಾಂಗ್ ಅವ್ರು ಇಸ್ಪೆಟ್ ಆಟ ಆಡ್ತಿರ್ತಾರ ಅಲ್ಲಿ. ಅವ ಇವ್ ಖಾಸ್ ದೋಸ್ತ ಅವನು. ಬಡ್ಡಿ ಮಾಫಿ ಗರೀಬ್ ಮಂದಿಗೆ ಒಂದು 10,000 ಕೊಟ್ಟು 20,000 ವಸೂಲ್ ಮಾಡುತ್ತ ಆ ನಂದಕುಮಾರ ಅಲ್ಲಿ ಪೊಲೀಸ್ ಸ್ಟೇಷನ್ ಹೋಗಿ ನಮ್ಗೆ FIR ಕೊಡೋದು ಗಲಾಟೆ ಕೊಡುತ್ತೆ. ಯಾವ ನಂದಕುಮಾರ ಈಗ ನಾವು ಚಾಲೆಂಜ್ ಮಾಡಕ್ಕೆ ತಮ್ಮ ಹಿಡಿದ ಮುಖಾಂತರ ಚಾಲೆಂಜ್ ಮಾಡ್ತೀನಿ. ನಿನಗೆ ತಾಕತ್ತಿತ್ತಂದ್ರೆ ನಂದಕುಮಾರ್ ನಾಗಭುಜಂಗೆ ನೀನು ಅಡ್ಡ ನಿಂದು ಹಕ್ಕಿಕತ್ ಬರ್ಬಾದ್ ಮಾಡಲಿಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ವಂಶಸ್ಥಲ್ಲ, ದಲಿತನ ಕಾರ್ಯಕರ್ತರಲ್ಲ. ಇಲ್ಲ ಸರ್, ದ್ವೇಷ ಅಲ್ವಾ? ಮತ್ತೆ ದ್ವೇಷ ಅಂತ ಯಾಕೆ ಸುಮ್ ನಮ್ಮಾಗ ಒಂದು ಇವತ್ತು ನೀವು ವಕೀಲರು ಕಾನೂನಾತ್ಮಕದಿಂದ ಯಾವ ರೀತಿ ಪಾಠ ಕಲಿಸಬಹುದು ಮಾಡ್ತೀನಿ. ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ಕಾನೂನಾತ್ಮಕ ನಂದಕುಮಾರ್ ಅವ ನಾಗಭುಜಂಗ ಇಸ್ಪೇಟ್ ಅಡ್ಡ ನಡೆಸ್ತದವ. ಆ ಅಡ್ಡ ಅಂಡ್ ಗ್ಯಾಂಗ್ ಶಿಕ್ಷುವಂತ ಕೆಲಸ ನಾ ಮಾಡ್ತೀನಿ. ಇನ್ನು ತನಕ ಧ್ವನಿ ಬಾಯ್ ಬಿಟ್ಟಿಲ್ಲ. ಮನುಷ್ಯ ಸಾಯ್ಲಿಕ್ಕಂತ ಯಾವ ಮಾಡಿದ್ರೆ ಇಲ್ಲ, ನೀವು ಡೈರೆಕ್ಟ್ ಆಗಿ ಹೇಳ್ತಿದ್ರೆ ಅವ್ರು ಹುಷಾರಾಗ್ತಾರೆ. ಮತ್ತೆ ಇವಾಗ ಏನ್ ಬೇಕು ಅವ್ರು ಹುಷಾರಾಗಿ ಅಲರ್ಟ್ ಆಗಿರ. ಯಾವನಪ್ಪ ಮಗ ಕೇಸ್ ವಾಪಸ್ ತಗೊಂಡು ಮರ್ಡರ್ ಮಾಡ್ತೇನೆ ಅಂತ ತಿರುಗಾಡ್ಕತ್ತಾರ ನೋಡ್ರಿ. ಸಾವು ಪಟ್ಟು ತಲೆ ಕಟ್ಕೊಂಡು ಕೊಡ್ರಿ ಯಾವ ಮಗನ ಅಂದಿಲ್ಲ, ಯಾವನೇ ಕೆರ್ಲಕ್ಕ ಅವನಿಗೆ. ಈಗ ಇಷ್ಟೊಂದು ಟೆನ್ಷನ್ ತಗೊಳ್ಳೋದು ಯಾಕೆ? ಎಳಸಂಗಿ ಅವರು ಶಾಂತ ರೀತಿಯಿಂದ ಹೋರಾಟ ಮಾಡ್ಬೋದಲ್ಲ. ನಾವೇನ್ ಮಾಡ್ಕತ್ತೀವಿ, ಅನೇಕ ಜನ ಗರೀಬ್ ಬಂದಿರ್ತಾರ, ಬಡವ್ರು ಬಂದಿರ್ತಾರ, ಅನ್ಯಾಯ ಸರ್ ಹಾಸ್ಪಿಟಲ್ ಅಡ್ಮಿಟ್ ಆಗ್ಯದ ಬಂದಿರ್ತಾರ, ಸರ್ ಹಾಸ್ಪಿಟಲ್ ಅಡ್ಮಿಟ್ ದುಡ್ಡು ಇಲ್ಲ ಬಂದಿರ್ತಾರ, ಮಗಳಿಗೆ ಸ್ಕೂಲ್ಗೆ ಅಡ್ಮಿಷನ್ ಇದತ್ತು ಅಲ್ಲಿ ಫೀಸ್ ಕಟ್ಟಬೇಕು ಲಾಸ್ಟ್ ಹೇಳಕ್ ಬಂದಿರ್ತಾರ, ಸರ್ ಕೋರ್ಟ್ ನ ಕೇಸ್ ಫೀಸ್ ಕಟ್ಲಕ್ ಆಗಲಕ್ ಬಂದಿರ್ತಾರ, ಯಾರೋ ಗರೀಬ್ ಬಂದಿರ್ತಾರ. ಅವ್ರ ಗರೀಬ್ ದಿನ 10 ಮಂದಿ ಊಟ ಮಾಡಿಸ್ ಕಳಿಸ್ತಿರ್ತೀನಿ. ನೋವಾಗಲ್ಲ, ಮನುಷ್ಯಗೆ ತ್ರಾಸ ಆಗಲ್ರಿ. ಹಕ್ಕಲ್ಲ ನಾವು ಪ್ರಾಮಾಣಿಕ ಕೆಲಸ ಮಾಡಿ ಎಲ್ಲರಿಗೂ ಅನುಕೂಲ ಕೆಲಸ ಮಾಡ್ತೀವಿ. ಯಾರೋ ಬಂದಿರ್ತಾರೆ, ಸರ್ ನನ್ನ ಜಾಗದ ಮಗ ಇದಾಗಿರ್ತದೆ. ಇದೇ ರಾಜ ಕಬ್ಬನೂರ್ ತಮ್ಮ ಯಾರು ಕಬ್ಬಲಿಗೆ ಸಮಾಜ ಪಾಪ ಗರೀಬ್ ಮಂದಿಗೆ ಈ ತೋರಿಸಿ ಜಾಗ ಲೈವ್ ತಗೊಂಡು ಹೋಗ್ತಿದ್ ನಮಗೆ. ಆ ಜಾಗ ಕಬ್ಜೆ ಮಾಡ್ಕೊಂಡ್ಬಿಟ್ಟು ಅವ್ರು ಇಟ್ಟಂಗಿ ಬರೆದು ಇಟ್ಟಂಗಿ ಇವ್ರು ಈ ಕಾರಣ ಇಟ್ಟಂಗಿ ಸ್ವಂತ ತಯಾರು ಮಾಡಿ ಇಟ್ಟಂಗಿ ತಯಾರು ಮಾಡುದು ಅವ್ರ ತಮ್ಮ ರಾಜ ಕಬ್ಬನೂರ್ ತಮ್ಮ ಇಟ್ಟಂಗಿ ಲಾರಿ ಹಚ್ಕೊಂಡು ಇಟ್ಟಂಗಿ ಖಾಲಿ ಮಾಡ್ತಾನಂದ್ರ ನಾವು ಪೊಲೀಸರು ಹೇಳ್ತೀವಿ 24 ಗಂಟೆ ಇಟ್ಟಂಗಿ ತಂದಿಟ್ರು ಸರಿ. ಅವ ಯಾವನೇ ಕೆರ್ಲಕ್ಕ ತರಿಲ್ಲ ಅಂದ್ರ ನೀವು ಈ ಪೊಲೀಸರು ಕುಂದ್ರಲ್ಲ ತಿಳಿಬೇಕು. ಗ್ರಾಮೀಣ ಪೊಲೀಸರದಾಗ ತಂದು ಇಟ್ಟಂಗಿ ಕುಂಡಿ ಬಾ ಮುಚ್ಚು ತಂದು ಇಟ್ಟಂಗಿ ಇಟ್ಟು ಈ ಗ್ಯಾಂಗ್ ಇಂತ ನಾವು ಮಾಡಿದೀವಿ ಅಂತ. ಈ ಗ್ಯಾಂಗ್ ಅನ್ನ ತಡೆಯೋದಕ್ಕೆ ಜಿಲ್ಲಾಡಳಿತಕ್ಕೆ ಸಾಧ್ಯ? ಜಿಲ್ಲಾಡಳಿತ ಮಾಡ್ಬೇಕಲ್ಲ, ಅದೇ ಹೇಳ್ಕತ್ತಿದ್ ನಾವು. ಮತ್ತೆ ನಾನು ಹೇಳಿದೆ ನಿಮ್ಗೆ, ಈಗ ಉಸ್ತುವಾರಿ ಸಚಿವರು ಕೂಡ ಇದಕ್ಕೆ ಮನಸ್ಸು ಮಾಡ್ಬೇಕಲ್ಲ. ಯಾರ ಆಕ್ಷನ್ ತೋತಿರು? ಯಾವ್ದೋ ಒಬ್ಬ ಗರೀಬ್ ಮನುಷ್ಯ ಒಂದು 10 ರೂಪಾಯಿ ಎಲ್ಲ ತಗೊಂಡ್ಬಿಟ್ಟ ಇಮಿಡಿಯೇಟ್ ಅವ್ರು ಅರೆಸ್ಟ್ ಮಾಡ್ಕೊಂಡು ಇದು ಮಾಡ್ತಿರ್ತೀರಿ. ಯಾವನೊಬ್ಬ ಕಪಾಳ ಮಾಡೋ ಅಂತ ನೋಡಿ ಹೋಗಿ ಕುಂದ್ರೆ ಪೊಲೀಸರು ಜೈಲಿಗೆ ಕಳ್ತಿರ್ತೀರಿ. ಯಾಕೆ ಗೊತ್ತಾಗಿಲ್ಲವ್ರಿ? ರೌಡಿ ಶೀಟರ್ ಗೊತ್ತಿಲ್ಲ ನಿಮ್ಗೆ? ಒಬ್ಬ ರೌಡಿ ಶೀಟರ್ ಗನ್ ಕೊಡೋ ಜरूरत ಏನದ? ಒಬ್ಬ ರೌಡಿ ಶೀಟರ್ನವ, ಆಕ್ಟಿವ್ ರೌಡಿ ಅದನವ, ಅಲ್ಲಿ ಅಲರ್ಟ್ ಕೆಲಸ ಮಾಡ್ಕತ್ತ, ಗುಂಡಾಗಿರಿ ಮಾಡ್ಕತ್ತನವ. ಅವಂತ ಲೆಸನ್ ಕೊಡ್ತೀನಿ ನೀವು, ಅಂತವ್ರ ಲೆಸನ್ ಕೊಡ್ತೀರಿ. ಯಾವ್ದು ಕೊಡ್ತೀರಿ? ದಂಧ ಮಾಡ್ಕೊಡ್ತೀರಿ ಪೊಲೀಸರು. ಇದು ನಾವೆಲ್ಲ ಈಗ ನಾವು ದಲಿತನ ಕಾರ್ಯ ಎಲ್ಲ ಲೀಡರ್ಸ್ ಹೊಂದೋದ್ರಲ್ಲಿ ಈಗ ತಮ್ಮ ಸ್ಟುಡಿಯೋ ಅದಾರಲ್ಲ, ಈಗ ನಾವು ಎಲ್ಲರೂ ಏನಪ್ಪ ಅಂದ್ರ ನಾವು ವಿಚಾರ ಮಾಡ್ತೀವಿ. ನಮ್ದು ಸುಮಾರು 4 ಮುಂದಿನ ಸ್ಟೆಪ್ ಏನು? ಈ ಪ್ರಕರಣ ಸಂಬಂಧಪಟ್ಟಂಗೆ ಏನು ಜ್ಯೋತಿ ಮೇಡಮ್ ಬೆಂಗಳೂರು ಬಂದವ್ರ ಅವರಿಗೆ ನ್ಯಾಯ ಸಿಗ್ಬೇಕು. ಆ ಕರ್ಬಸ್ ಯಾವನ ಕೆರ್ಲಕ್ಕ, ಅವನಿಂದ ಎಂತ ಮಾಫಿ ಇರ್ಲಿಕ್ಕೆ ಅವನ ಕೆರ್ಲಕ್ಕ ಅವನಿಗೆ ಏನಪ್ಪ ಅವ್ನ ಸ್ಟ್ರಿಂಜೆಂಟ್ ಆಕ್ಷನ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ತಗೋಬೇಕು. ಆ ಹೆಣ್ಮಗಳಿಗೆ ಕೊಡ್ಬೇಕ, ದುಡ್ಡು ಕೊಡಿಸ್ಬೇಕು. ಒಂದು ಎರಡನೇದಾಗಿ ಏನ್ ಆಕ್ಟಿವ್ ರೌಡಿ ಶೂಟರ್ ಗುಂಡಾಗಿರಿ ಮಾಡ್ಕತ್ತಾರಲ್ಲ, ಈ ರಾಜು ಕಪೂರ್ ತಡಿಪಾರ ಅವ್ನು ಸ್ಟೇದಾಗ ಅದ. ಅವ್ನಿಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಅವನಿಗೆ. ಒಬ್ಬ ಅನ್ಪಡ ಇಷ್ಟು ಆಟ ಆಡ್ತೀವಿ, 30 ವರ್ಷ ಸಾಲಿ ಕಲ್ತಿದ್ವಿ ನಾವು, ನಮಗೆ ತಿರ್ಲಿಕ್ಕಿಲ್ಲ. ಈ ರಾಜು ಕಪೂರ್ ಸ್ಟೇದ್ ಬಗ್ಗೆ ಅದ. ಅವನಿಗೆ ಸ್ಟೇ ಕ್ಯಾನ್ಸಲ್ ಮಾಡ್ಬೇಕು ಸರ್ಕಾರದವರು. ನಾವು ಪ್ರಿಯಾಂಕ್ ಸಾಬ್ ಅಪೀಲ್ ಮಾಡ್ಕೊಂತ ತಮ್ಮ ಮೀಡಿಯಾ ಮುಖಾಂತರ ಅವ್ನು ಸ್ಟೇ ಕ್ಯಾನ್ಸಲ್ ಮಾಡ್ರಿ, ಇಮಿಡಿಯೇಟ್ ಅವ್ನಿಗೆ ಏನಪ್ಪಾ ಅಂದ್ರೆ ತಡಿಪಾರ ಮಾಡ್ರಿ. ಇಲ್ಲಿಗೆ ಮಾಡ್ಕೊಂಡು ಕೋಟಿ ರೂಪಾಯಿ ಮಾಡ್ಕೊಂಡ್ಬಿಡೋದು. ಅದ್ರ ಬಗ್ಗೆ ಎನ್ಕ್ವೈರಿ ಆಗುತ್ತೆ. ಎನ್ಕ್ವೈರಿ ಮಾಡಿಸಿ ಸರ್ಕಾರದವ್ರು ಮಾಡ್ತೀವಿ. ನಿಮ್ಮ ಫಾಲೋವರ್ ಅಂತ ಯಾವ್ದು ಕಾರಣಕ್ಕೆ ಬಿಡಕ್ ಹೋಗ್ಬೇಡ್ರಿ. ನಿಮ್ಮ ಹೆಸರು ಕರ ಮಾಡ್ಕತ್ತಾರ, ನಿಮ್ಮ ಹೆಸರು ಬದುಕಲ್ಕತ್ತಾರ, ನಿಮ್ಮ ಹೆಸರು ಗುಂಡಾಗಿರಿ ಮಾಡ್ಕತ್ತಾರೆ. ನಾವು ಅವ್ರಿಗೆ ಪ್ರಿಯಾಂಕ್ ಸಾಬ್ ಬಂದಾಗ ಅವ್ರಿಗೆ ದಲಿತನ ನೀವು ಹೋಗ್ತೀವಿ, ನಮ್ಮನ್ನು ಕೊಡ್ತೀವಿ. ಇವ್ರೇನ್ ಹಕ್ಕಿಗತ್ತಲ್ಲ, ಈ ಹಕ್ಕಿಗತ್ತ ಅವ್ರ ತರ್ಲಿಕ್ಕೆ ನಾವು ಟ್ರೈ ಮಾಡ್ತೀವಿ. ನನ್ನ ಕೊನೆಯ ಪ್ರಶ್ನೆ ಸರ್, ಆಕ್ಚುಲಿ ಇದು ಈ ವಿಷಯಕ್ಕೆ ನಾನು ಯಾಕೆ ಹೇಳ್ತಿದ್ರೆ ಅಂದ್ರೆ, ಸಾಕಷ್ಟು ಜನ ಭೂ ಮಾಫಿಯಾಕ್ಕೆ ಬಲಿ ಆಗ್ತಾ ಇದೆ. ಅಲ್ಲಲ್ಲಿ ಸಿಕ್ಕಲ್ಲಿ ಬೇರೆ ಬೇರೆ ಗ್ಯಾಂಗ್ಗಳು ಅವ್ರನ್ನ ಕಬ್ಜಾ ಮಾಡ್ತಿರ್ತಕ್ಕಂಥ ಕೆಲಸ ನಡೆದಿದೆ. ನಿಮ್ ಗಮನಕ್ಕೂ ಕೂಡ ಬಂದಿರುತ್ತೆ. ನಮ್ ಗಮನಕ್ಕೆ ಬಂದ ಪ್ರಕರಣಗಳಲ್ಲಿ ಏನಾದ್ರೂ ನೀವು ಸಹಾಯ ಮಾಡೋದಕ್ಕೆ ಪ್ರಯತ್ನ ಮಾಡಿದೀರಾ ಅಥವಾ ಬಂದ್ರೆ ಸಹಾಯ ಮಾಡ್ತೀರಾ? ನಮ್ಮಲ್ಲಿ ಬಂದಿರ್ತಾರೆ. ನಮ್ಮಲ್ಲಿ ಬಂದಾಗ ಒಂದು ಕರ್ನಾಟಕ ಸರ್ಕಾರದ ಡಿಜಿ ಅಂಡ್ IGP ನಮ್ಮ ಸ್ಟೇಟ್ ಗೌರ್ಮೆಂಟ್ ಒಂದು ಸರ್ಕ್ಯುಲರ್ ಪಾಸ್ ಮಾಡಿದಾರಲ್ಲ. ಆ ಸರ್ಕ್ಯುಲರ್ ಪಾಸ್ ಮಾಡಿ ಈ ಭೂ ಮಾಫಿಯಾ ಹಾವಳಿ ಹೆಂಗ ಮಾಡ್ತಿರ್ತಾವ್ರಿ, ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಯಾರಿಗೆ ಸಪೋರ್ಟ್ ಮಾಡ್ಬೇಕು ಅಂತ, ಯಾರಿಗೆ ಆಕ್ಷನ್ ಕೊಡ್ಬೇಕು, ಯಾವ ಸಂದರ್ಭದಲ್ಲಿ ಸಪೋರ್ಟ್ ಮಾಡ್ಬೇಕಂತ ಸರ್ಕ್ಯುಲರ್ ಕಾಪಿ ಒಯ್ದು ಪೊಲೀಸ್ ಆಫೀಸರ್ ಕೊಟ್ಟು ನನ್ನ ಬಳಿ ಯಾರು ಬಂದಿರ್ತಾರ ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಿ ಹ್ಯಾಂಗ ನಾವು ಕೋರ್ಟ್ನಾಗೆಲ್ಲ ಒಂದೊಂದಾಗಿ ಅನೇಕ ಮಾರ್ಕ್ ಮಾಡಿ ಅವ್ರಿಗೆ ಕನ್ವಿನ್ಸ್ ತಿಳುವಳಿಕೆ ಮಾಡ್ತಾರಲ್ಲ ಹಂಗೆ ಕೊಟ್ಟು ಸರ್ ಇದಾದ ನೋಡ್ರಿ, ಈ ತರದ ಇಂಥ ಮಾಫಿಯಾದವ್ರು ಮಾಡ್ಕತ್ತಾರ, ಇದ್ರ ಬಗ್ಗೆ ಆಕ್ಷನ್ ತಗೋಬೇಕಂತ ಹೇಳಿ ಅವ್ರಿಗೆ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಬಹಳ ಜನಗಳಿಗೆ ಭೂ ಮಾಫಿಯಾದವ್ರಿಗೆ ತಮ್ಗೆ ಗೊತ್ತಿರ್ಲಿ, ಇಲ್ಲಿ ಮಿರ್ಚಿ ಗೋದಂಬಲ್ಲಿ 5-6 ಎಕರೆ ಜಮೀನು, ಬಹಳ ದೊಡ್ಡ ಗ್ಯಾಂಗ್ ಅದ, ಬಹಳ ದೊಡ್ಡ ಟೀಮ್ ಅವರಲ್ಲ.
ಮುಸ್ಲಿಂ ಅಂದ್ರೆ ಗರೀಬ್ ಮಂದಿ ಸುಮಾರು 700 ಪ್ಲಾಟ್ ಹೊರಗೆ ಹಾಕಿದಾರಲ್ಲಿಂದ. ಆ 700 ಪ್ಲಾಟ್ ಬೇರೆ ಬೇರೆ ಹೋಟೆಲ್ ಕೆಲಸ ಮಾಡ್ತಾವ, ಬೇರೆ ಬೇರೆ ಮನಿ ಕಸ ಹೊಡಿತಿರ್ತಾವ, ಪಂಚಾಯತ್ ತೆಗಿತಾರ, ಸೈಕಲ್ ಕೆಲಸ ಮಾಡೋದು, ಕೆಲಸ ಆಟೋ ಹೊಡೆಯೋರು ಜನಗಳು ಇವ್ ಸುಮಾರು 700 ಮಂದಿಗೆ ಅಲ್ಲಿಂದ ಹೊರಗೆ ಹಾಕಿದಾರ. ಆ 700 ಮಂದಿಗೆ ಹೊರಗೆ ಹಾಕಕ್ಕ ಆ ಲ್ಯಾಂಡ್ ಮಾಫಿಯಾದವ್ರಿಗೆ ಗುಲ್ಬರ್ಗ ಪೊಲೀಸರು ಸಪೋರ್ಟ್ ಮಾಡ್ತಾರ. ಗುಲ್ಬರ್ಗ ಪೊಲೀಸರು ವಿತೌಟ್ ಪರ್ಮಿಷನ್ ಆಫ್ ದ ಪೊಲೀಸ್ ಕಮಿಷನರ್ ಪೊಲೀಸ್ ವ್ಯಾನ್ ತಂದು ನಿಂದಿರ್ತಾರಲ್ಲಿ. ನಾ ಅದೇ ಹೇಳಿದವ್ ನಾವು, ಪೊಲೀಸ್ ವ್ಯಾನ್ಗಳು ಕೂಡ ಗುಲ್ಬರ್ಗದೊಳಗ ಬಾಡಿಗೆ ಸಿಗ್ತಾವ ಅಂತ ಹೇಳಿ. ಇನ್ನೇ ಅಂತ ಮಾತಾಡ್ಬೇಕು. ಇದಕ್ಕೆ ಮತ್ತೇನ್ ಮಾತಾಡೋದು ನಾವು, ಇದಕ್ಕೆ ಮತ್ತೇನ್ ಧ್ವನಿ ಎತ್ಬೋದು ನಾವು. ಅಲ್ಲೇನು ಮಾಡ್ಕಾಗಿಲ್ಲ. ಇದೇ ಮಾಫಿಯಾದವರು ಪ್ರಿಯಾಂಕ್ ಸಾಬ್ ನಾವು ಭೇಟಿ ಹೇಳ್ತೀವಿ, ಸರ್ ಈ ತರ ಮಾಫಿಯಾ ಸರ್ ಭಾಳ ಮಂದಿ ಗರೀಬ್ ಬರುತ್ತೆ, ನಿಮ್ಮ ಹೆಸರು ಬದುಕ್ತಿರ್ತಾರೆ, ಅವ್ರಿಗೆ ಇದು ಮಾಡೋದು ಏನು ಮಾಡ್ಕಾಗಿಲ್ಲ. ಎಣ್ಣೆ ಐತವ್ರ ಸರ್ ಲ್ಯಾಂಡ್ ಮಾಫಿಯಾದವ್ರು ಎಣ್ಣೆ ಐತಲ್ಲ ಜಾಗ, ಗರೀಬರು ಇವತ್ತು ರೋಡ್ ಮುಖ ಕಳ್ಕಳ ಅಂತಿರ್ತಾವ. ಅವ್ರನ್ನಾಗುತ್ತೆ ಯಾರಿಗೆ ಹೇಳ್ತೀರಿ ಎಷ್ಟಂತ ಬರ್ತಾ ಇರ್ತೀರಿ ನಾವು. ಇದು ಸಮಸ್ಯೆ ಗುಲ್ಬರ್ಗ ಇದು. ನಾವು ಪೊಲೀಸ್ ಇಲಾಖೆ ಒಳಗ ಅದೇ ಇದ್ರೊಳಗ 123(1)A ಅಂತೇಳಿ ಇಲ್ಲಿ 123(1) ಸರ್ವೆ ನಂಬರ್ 123 ಇಲ್ಲಿ ಕಣಿ ಅಂತ ಬರ್ತದ, ಮಿರ್ಚಿ ಗೋದಾಮ್ ಸೌತ್ ಇದ್ರಾಗಲ್ಲಿ ಅವ್ರ ಹೆಸರು ಪಾಣಿ ಅದ, ಅವ್ರ ಹೆಸರು ಫಾರ್ಮ್ ನಂಬರ್ 10 ಅದ, ಅವ್ರ ಓನರ್ಶಿಪ್ ಅದ. ಅಲ್ಲಿ ಬೇರೆ ಎದುರು ಬಂದಿರ್ತಾರ, ನೀವು ನಮ್ ಜಾಗನ ಬಂದ್ರೆ ನಿಮ್ಗೆ ಖಲಾಸ್ ಮಾಡ್ತೀನಿ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಫಾರ್ಮ್ ನಂಬರ್ 10 ಅದ ಸರ್, ಪಾಣಿ ಅದ ಸರ್, ಲಾವಣಿ ಅದ ಸರ್, ತಂದೆ ಗಿಫ್ಟ್ ಕೊಟ್ಟ ಸರ್, ಗಿಫ್ಟ್ ಗಿಡ ಎಲ್ಲ ಕೊಟ್ಟರು. ನಾವು ತಹಶೀಲ್ದಾರ್ಗೆ ಹೇಳಿಸಿ ಸರ್ವೆ ಮಾಡಿಸಿ ನಿಮ್ ಕುಂದ್ರಿಸ್ ಅಂತೇಳಿ ಪೊಲೀಸರು ಕಳ್ತಾರ. ಎಷ್ಟು ದಿನ ಕಳ್ತೀರಿ? ಆ ತಹಶೀಲ್ದಾರ್ ಬರ್ಬೇಕು, ನೀವು ಅಲ್ಲಿ ಹೋಗ್ಲಿಕ್ಕೆ ಹೋಗ್ಬೇಡ, ಯಾವ್ದೇ ಕಾರಣಕ್ಕೆ ಜಾಗಕ್ಕೆ ಹೋಗ್ಬೇಡ ಅಂತಾರ. ಇವ್ರಲ್ಲಿ ಹೋಗ್ಬೇಕು, ನೀವ್ ಯಾಕೆ ಹೋಗಿ ಬೇಡ ಅಂತ ಹೇಳಿದ್ರೆ ನಿಮ್ಗೆ ಯಾಕೆ ಹೋಗಿದ್ರ ಅಂತ ಹೇಳ್ತಾರೆ. ಇನ್ನೊಂದು ಅದು ಸ್ವಾಮಿ ಅಂತೇಳಿ ಈ ಸಿದ್ದೇಶ್ವರ ಸ್ವಾಮಿ ಯಾವ್ದೊಂದು ಹುಡುಗ ಸ್ವಾಮಿ ಅಂತದ, ಗರೀಬ್ ಹುಡುಗದ, ಅವನ್ ಜಾಗದಾಗ ಇದೇ ಲ್ಯಾಂಡ್ ಮಾಫಿಯಾ ಅಲ್ಲಿಂದ ಅವ್ನ ಜಾಗ ಕಬ್ಜೆ ಮಾಡ್ಕೊಂಡಿ ಇದು ಪ್ಲಾಟ್ ನಮ್ದು ಕುಂತಾರ. ಆ ಹುಡುಗ ಎಲ್ಲ ಪೂರ ಡಾಕ್ಯುಮೆಂಟ್ಸ್ ನಾನೇ ತೊಗೊಂಡು ಹೋಗಿನಿ, ಈ ಸರಿ ಹಿಂಗೆಲ್ಲ ಡಾಕ್ಯುಮೆಂಟ್ಸ್ ಇದಕ್ಕೂ ನಾವು ಪೊಲೀಸ್ ಬರ್ತೀವಿ, ತಹಸೀಲ್ದಾರ್ ಬರೀತೀವಿ ಅಂತ ಹೇಳ್ತಾರೆ. ಎಲ್ಲಿ ಹೋಗ್ಬೇಕವ? ಇವ್ರಲ್ಲಿ ತಹಸೀಲ್ಗೆ ಹೋಗತ್ತಾನ ರಾತ್ರಿ ಪೊಲೀಸ್ ಬಂದಿರ್ತಾರಲ್ಲಿ. ಆ ಹುಡುಗ ಒಂದು ಲ್ಯಾಂಡ್ ಓನರ್ ಪೊಲೀಸ್ ಜಾಗದ ಹೋದ್ಕೊಳ್ಳ ಅವ್ನು ತಂದು ಪೊಲೀಸ್ ಕುಂದಿರ್ತಾರ, ಅವ್ರ ಪಾಯ ಹೊಡಿತಿರ್ತಾರ. ಇದು ಲ್ಯಾಂಡ್ ಮಾಫಿಯಾದ ಪೊಲೀಸ್ ಡಿಪಾರ್ಟ್ಮೆಂಟ್ ಟೋಟಲ್ 100% ಇನ್ವಾಲ್ವ್ ಇರ್ತದ. ಅಂದ್ರೆ ಕೇವಲ ಪೊಲೀಸ್ ಡಿಪಾರ್ಟ್ಮೆಂಟ್ ಸಾಧ್ಯ ಇಲ್ಲ ಅನ್ಸುತ್ತೆ ನನಗೆ, ಯಾಕಂದ್ರೆ ನೀವು ಬಹಳಷ್ಟು ಜನ ಹೆಸರುಗಳು ಕೂಡ ಭಾಳ ಹೇಳ್ತೀನಿ ನಾನು, ಭಾಳ ಮುಂದೆ ಹೆಸರು ಹೇಳ್ತೀನಿ ನಾನು. ಯಾಕಂತ ಹೇಳಿದ್ರೆ ಇದಕ್ಕೆ ಕೊನೆಯದಾಗಿ ಇದಕ್ಕೆ ಏನ್ ಸಿಗುತ್ತೆ ಸರ್, ಅದಕ್ಕೆ ಸೊಲ್ಯೂಷನ್ ಹೇಗೆ? ಮತ್ತೆ ಮಾಫಿಯಾದಿಂದ ಉಳಿಯೋದಕ್ಕೆ ಸೊಲ್ಯೂಷನ್? ಮಾಫಿಯಾದಿಂದ ಉಳಿಯ ಅಂತಂದ್ರೆ ಇಲ್ಲಿ ಅಲೋಕ್ ಕುಮಾರ್ ಸಾಬ್ರು ಅಂತ ಒಳ್ಳೆ ಆಫೀಸರ್ಸ್ ಕೊಡಬೇಕು. ಚೇತನ್ ಸರ್ ಒಳ್ಳೆ ಆಫೀಸರ್ ಇದ್ರಲ್ಲಿ, ನಮ್ಮ ಹಿಂದಿನ ನಮ್ಮ ಪೊಲೀಸ್ ಕಮಿಷನರ್ ಈಗ ಬಂದಂತ ಆಫೀಸರ್ ಕೂಡ ಸಿಕ್ತಾರ. ಮತ್ತು ಒಳ್ಳೆ ಜಾಗ ಇಲ್ಲ ಅಂತ ಇಲ್ಲ ಹಂಗ ಒಳ್ಳೆ ಜಾಗ ಅಂತಲ್ಲ, ಈಗ ಬಂದ ಆಫೀಸರ್ ಕೂಡ ಒಳ್ಳೆಯವರದ ಅಂತ ಹೇಳ್ತಾರ. ನಾವು ಹೋಗಿರೋ ಹತ್ರ ಇದೇ ನೋಡೋದಲ್ಲ, ಇಂಥರದ ಒಬ್ಬ ಇದು ಹಾಕೊಂತ ಹೋಗಿ ಸರಿ ಅನ್ಸಲ್ಲ ಅಂತ ಹೋಗಿಲ್ಲ. ಇವರು ಒಳ್ಳೆಯವರದ, ಇವ್ ಆಫೀಸರ್ಸ್ ಮನಸ್ಸು ಮಾಡ್ಬೇಕು, ಮುಂದೆ ಹಾಕ್ಬೇಕಂತ ಪ್ರಯೋಜನದವ್ರಿಗೆ. ಈ ಮಕ್ಕಳು ಲ್ಯಾಂಡ್ ಮಾಫಿಯಾ ತಗೊಂಬಂದು ಗರೀಬ್ ಮಂದಿ ಧೋಕಾ ಮಾಡಿ ಕಳ್ಕಳ ಅಂತ ಏನು ದುಡ್ಡು ಕಳ್ಸ್ಕೊಂಡು ಮೆರೆದಾಡ್ತಿರ್ತಲ್ಲ, ಈ ಮಕ್ಕಳು ಗುಂಡು ಹಾಕೊಂತ ಕೆಲಸ ಆಗುತ್ತೆ ಅದ್ರೊಳಗೆ. ಅಂದಾಗ ಮಾತ್ರ ಏನು ಮಾಡಕ್ಕಾಗ್ತದ. ನೀವು ಲ್ಯಾಂಡ್ ಮಾಫಿಯಾದವ್ರ ಸಂಗಡ ಕುಂತಿ ಅಣ್ಣ ಇಲ್ಲದ ಅಣ್ಣ ಸಂಜೆ ಕಡೆ ಮತ್ತೆ ಅವ್ರ ಸಂಗಡ ಕುಂತಿ ಅವ್ರ ಬಲ್ ಹೋಗಿ ಲೌಡ್ ಸ್ಪೀಕರ್ ಆನ್ ಇಟ್ಟು ನಮ್ ಜೊತೆ ಮಾತಾಡ್ಸಿ ಕೇಳ ನಾ ಮಾತಾಡ್ತಂದ್ರೆ ನಾ ಬದುಕಲ್ಗೆ ಆಗ್ತದ್ರಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ಮೆಂಟ್ ಆದಾಗ ಅದೇ ಅಣ್ಣಪ್ಪ ಮಾತಾಡದೆ ವಿಡಿಯೋ ರೆಕಾರ್ಡಿಂಗ್ ವಾಯ್ಸ್ ರೆಕಾರ್ಡ್ ನಾವು ಪೊಲೀಸ್ ಕಮಿಷನ್ ಕೇಳಿದ್ನಿ, ಎಲ್ಲ ಎಸಿಪಿಗಳು ಕಳ್ತೀನಿ, ಅವ್ರೇನ್ ಆಕ್ಷನ್ ತಗೋತಾರೆ ನೋಡ್ಬೇಕಂತ ಹೇಳಿ ಇಂತಹ ಪರಿಸ್ಥಿತಿ ಒಳಗ ನಾವು ಬದುಕಲ್ಕತ್ತಿದೀವಿ. ಕೊನೆಯ ಪ್ರಶ್ನೆ ಸರ್, ಹನುಮಂತ ಪ್ರಸಂಗಿ ಯಾಕೆ ಇಷ್ಟೊಂದು ಅಗ್ರೆಸಿವ್ ಅನ್ಯಾಯ ಅನ್ಸೋದು ಬಹಳ ತ್ರಾಸ ಆಗ್ತದೆ ನಮಗೆ. ಅದು ಅವ್ರಿಗಾದ ಅನ್ಯಾಯ ನಾನು ಅದ್ರೊಳಗೆ ಇನ್ವಾಲ್ವ್ಮೆಂಟ್ ಆಗಿರ್ತೇನೆ. ಅವ್ರಿಗಾದನ್ನೇ ನನಗೆ ಅನ್ಯಾಯದಿಂದ ಹೊರಗೆ ಬರ್ಬೇಕಂತ ಪ್ರಯತ್ನ ಮಾಡ್ತಿರ್ತೀನಿ. ಈಗ ಹೆಣ್ಮಕ್ಳು ಬಂದ್ರೆ 8 ದಿನ ತಿಲ್ಲಿತ್ತು. ಈಗ ನಾ ಯಾವ ಮುಖತ್ತು ನಾವು ಊರಿಗೆ ಹೋಗ್ಬೇಕು ಸರ್, ಮಕ್ಕಳು ಎಕ್ಸಾಮ್ ಅಂತ ಹೇಳ್ತಾರೆ, ಮಕ್ಕಳು ಎಕ್ಸಾಮ್ ಅಂತ ಬಿಟ್ಟು ಬಂದಿದ್ದೀನಿ, ಆ ಮನುಷ್ಯ ಲಾ ಮಾಡ್ತಾನ, ಇವ್ರ ಗಂತು ನಮ್ಮ ಬಂದಿರ್ತಾರ, ಯಾರ ಹತ್ರ ಹೋಗ್ಬೇಕು ಸರ್ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೋದ ಮಗ ಏನವ ಇನ್ನ ಎಲ್ಲೇ ಉಳಿದಿದ್ದೇನೇನು ಅವ್ರೆಲ್ಲ ಕೊಚ್ಚ ಹಾಕ್ತಾರೆ ನಿನಗ ಅಂತ ಮಾತಾಡ್ತಾರ. ಎಲ್ಲಿ ಹೋಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ತರ ಮಾತಾಡ್ಬೇಕು, ಎಲ್ಲಿ ಹೋಗ್ಬೇಕು? ನಾವು ಅವ್ರಿಗೆ ಪರವಾಗಿ ಇದ್ದಿದ್ದೀವಿ ತಂದು ಒಂದೇ ಒಂದು ಕಾರಣಕ್ಕೆ ಇದೆಲ್ಲ ಇಷ್ಟೆಲ್ಲ ಇದ್ರಾಗ ನಮ್ದೆಲ್ಲ ಪಾತ್ರ ಅನ್ಸುತ್ತ ನಮ್ಗ. ಇವರೆಲ್ಲ ದೊಡ್ಡ ಸುದ್ದಿ ಮಾಡ್ಕೊಂಡ್ಬಿಟ್ರಿ, ಎಳ್ಸಂಗಿ ಇದನ್ನ ಚಾಕು ಹಚ್ಚೋದು, ಎಳ್ಸಂಗಿ ತಗೊಂಡ್ ಒಬ್ಬ ಮಾಫಿಯಾ ಅದನ್ನು ಒಬ್ಬ ಅವ್ರು ದೊಡ್ಡ ಮಾಫಿಯಾ ಡಾನ್ ಅವ. ಬೆಂಗಳೂರದಾಗ ಸಾವಿರಾರು ಮಂದಿ ಧೋಕಾ ಮಾಡ್ಬಂತ, ಇಲ್ಲಿ ಗುಲ್ಬರ್ದಾಗ ಮಂದಿಗೆ ಚಿಟ್ಟಿ ಕೊಡ್ಲಕತ್ತವ. ಆ ಚಿಟ್ಟಿ ನಿಮ್ಗೆ ಕೊಡ್ತೀನಿ ನಾನು. ಚಿಟ್ಟಿ ಏನು ಅವ್ರು 1,00,000 2 ಲಕ್ಷ ತಗೊಂಡು ವೈಟ್ ಪೇಪರ್ ಬರ್ದು ಕೊಡ್ಲಕತ್ತ ಒಂದು ಫಸ್ಟ್ ಕಂತ ಅಂತ ಹೇಳಿ. ಇದು ಎಷ್ಟು ಬಂದ ಪೇಪರ್ ಬಂದಿದ್ದು ಅಂದ್ರೆ ಅವನಿಗೆ ರಾಜು ಕಪಲ್ ಸಪೋರ್ಟ್ ಮಾಡ್ತಾನ. ಇದು ಆಗ್ಬಾರ್ದು ಅಂತ ಹೇಳಿ, ಇದು ಆಗ್ಬಾರ್ದು. ಈಗ ಮಾಫಿಯಾ ವಿರುದ್ಧ ಹನುಮಂತ ಪ್ರಸಂಗಿ ಹೋರಾಟ ಮುಂದುವರಿಯುತ್ತಾ? ನಿರಂತರ ಮುಂದುವರ್ತದ. ಲ್ಯಾಂಡ್ ಮಾಫಿಯಾ, ಸ್ಯಾಂಡ್ ಮಾಫಿಯಾ ಅಂಡ್ ಅಕ್ಕಿ ಮಾಫಿಯಾ ಈ ವಿರುದ್ಧ ನಾವು ಫೈಟ್ ಮಾಡಕತ್ತಿದ್ವಿ, ಮಾಡ್ತಾ ಇದ್ವಿ. ಧನ್ಯವಾದಗಳು ಸರ್, ಸಾಕಷ್ಟು ವಿಚಾರಗಳನ್ನ ಮನಸ್ಸು ಮಾತಾಡಿದ್ರೆ ಧನ್ಯವಾದಗಳು ನಿಮಗೆ. ವೀಕ್ಷಕರೇ ನೋಡಿದ್ರಲ್ಲ,
ದಲಿತ ಸೇನೆಯ ರಾಜ್ಯಾಧ್ಯಕ್ಷರು ಖ್ಯಾತ ವಕೀಲರಾಗಿರ್ತಕ್ಕಂಥ ಹನುಮಂತ ಸಂಘಿ ಅವರು ಸಾಕಷ್ಟು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರವನ್ನ ನೀಡ್ತಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಈ ಒಂದು ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗಬಹುದು ಪ್ರಾರ್ಥಿಸ್ತೇನೆ. ಮತ್ತೊಂದು ಸಂಚಿಕೆಯವರಿಗೆ ಮತ್ತೆ ಭೇಟಿ ಆಗ್ತಾನೆ. ನಮಸ್ಕಾರ.